ನಮಸ್ಕಾರ ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ 5 ಸುದ್ದಿಗಳ ಪೈಕಿ ಮೊದಲ ಸುದ್ದಿ ರಷ್ಯಾಕ್ಕೆ ಸಂಬಂಧಪಟ್ಟಂತ ಸುದ್ದಿ ಇದೆ. ಯಾವ ರಷ್ಯಾ ಉಕ್ರೇನ್ನ ಹೊಡೆತದಿಂದ ತತ್ತರಿಸಿ ಹೋಗಿದೆ, ಉಕ್ರೇನ್ನ ಡ್ರೋನ್ ದಾಳಿಗಳಿಂದ ತನ್ನ ತೈಲ ಸಂಸ್ಕರಣಾ ಘಟಕಗಳನ್ನು ಕಳೆದುಕೊಳ್ಳುವ ಮುಖಾಂತರ ತೈಲವನ್ನು ಉತ್ಪಾದನೆ ಮಾಡುವಲ್ಲಿ 2ನೇ ಹಂತದಲ್ಲಿ ಇದ್ದಾಗಲೂ ಕೂಡ ಜಾಗತಿಕವಾಗಿ ಅದೇ ರಾಷ್ಟ್ರಕ್ಕೆ ಇವತ್ತು ತೈಲದ ಕೊರತೆ ಉಂಟಾಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ನೀವು, ಅಮೆರಿಕಾದ ನಂತರ ಅತಿ ಹೆಚ್ಚು ತೈಲವನ್ನು ಉತ್ಪಾದನೆ ಮಾಡುವಂತಹ ದೇಶ ರಷ್ಯಾ. ಆದರೆ ತಾನು ಉತ್ಪಾದನೆ ಮಾಡಿದ ನಂತರವೂ ಕೂಡ ತಾನು ಉತ್ಪಾದಿಸಿದ ತೈಲವನ್ನು ತನಗೇ ಬಳಕೆ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ತೈಲವೇನೋ ಉತ್ಪಾದನೆ ಆಗ್ತಾ ಇದೆ, ಆದರೆ ಅದನ್ನು ಸಂಸ್ಕರಣೆ ಮಾಡೋಕ್ಕೆ ಬೇಕಾದಂಥ ವ್ಯವಸ್ಥೆಗಳ ಮೇಲೆ ಉಕ್ರೇನ್ನವರು ಡ್ರೋನ್ ದಾಳಿ ಮಾಡಿದ್ದಾರೆ. ಹೇಗೆ ಅಮೆರಿಕಾದವರು ಇರಾನ್ನ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಿದರು, ಇರಾನ್ನವರು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಿದರು, ಹಾಗೆ ಉಕ್ರೇನ್ ಕೂಡ ರಷ್ಯಾದ ವಿವಿಧ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ ಮಾಡಿದೆ. ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದರೆ, ನಮ್ಮಲ್ಲಿ ರೇಷನ್ ವಿತರಣೆ ಮಾಡಲಾಗುತ್ತಲ್ಲ, ಪಡಿತರ ವಿತರಣೆ ಇದೆಯಲ್ಲ, ಆ ಮಾದರಿಯಲ್ಲಿ ರಷ್ಯಾದಲ್ಲಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ವಿತರಣೆ ಮಾಡಲಾಗ್ತಾ ಇದೆ. ಇದು ಒಂದು ಭಾಗ. ಈ ಭಾಗದ ನಂತರ ಅವರು ಏನು ಮಾಡ್ತಾ ಇದ್ದಾರೆ, ನಮಗೆ ಅವರು ತೈಲವನ್ನು ರಫ್ತು ಮಾಡ್ತಾ ಇದ್ರು, ಕಚ್ಚಾ ತೈಲವನ್ನು. ಇದೀಗ ಭಾರತ ಸಂಸ್ಕರಿಸಿದ ತೈಲವನ್ನು ರಷ್ಯಾಗೆ ರಫ್ತು ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇದು ಗಮನಿಸಬೇಕಾದಂತಹ ವ್ಯತ್ಯಾಸ. ಯಾಕೆ ಇಂಥದ್ದೊಂದು ಬೆಳವಣಿಗೆ ಆಯಿತು? ಯಾವ ಪರಿಪ್ರಮಾಣದಲ್ಲಿ ತೈಲ ಉತ್ಪಾದನೆ ರಷ್ಯಾದಲ್ಲಿ ಕುಸಿತ ಆಗಿದೆ? ಇದಕ್ಕೆ ಕಾರಣಗಳೇನು? ಭಾರತದಿಂದ ಯಾವ ಪರಿಪ್ರಮಾಣದಲ್ಲಿ ತೈಲ ರಷ್ಯಾಕ್ಕೆ ಹೋಗ್ತಾ ಇದೆ? ಯಾವ ಗುರಿಯನ್ನೆಲ್ಲ ಇಟ್ಕೊಳ್ಳಾಗಿದೆ? ಇದೇ ಜಿ ಕನ್ನಡ ನ್ಯೂಸ್ ಡಿಎನ್ಎಯ ಮೊದಲ ಸುದ್ದಿ. ಭಾರತ ರಷ್ಯಾಗೆ ಲೈಫ್ ಲೈನ್. ಬರೋಬ್ಬರಿ 11 ಟೈಮ್ ಝೋನ್ಗಳನ್ನು ಹೊಂದಿರುವಂತಹ ರಷ್ಯಾದಲ್ಲಿ ಇಡೀ ವಿಶ್ವಕ್ಕೆ ತೈಲವನ್ನು ಹಂಚಿಕೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಇದೆ. ಆದರೆ ನಾನು ಆವಾಗಲೇ ಹೇಳಿದ ಹಾಗೆ ಅಮೆರಿಕಾದ ನಂತರ ಅತಿ ಹೆಚ್ಚು ತೈಲವನ್ನು ರಷ್ಯಾ ಉತ್ಪಾದನೆ ಮಾಡುತ್ತೆ. ನೀವು ನೋಡಿ, 2 ಕಾರಣಕ್ಕಾಗಿ ರಷ್ಯಾ ಕಳೆದ 3-4 ವರ್ಷಗಳಿಂದ ಹೊಡೆತವನ್ನು ತಿಂತಾ ಇದೆ. ಒಂದು, ಉಕ್ರೇನ್ ರಷ್ಯಾ ಮೇಲೆ ದಾಳಿ ಮಾಡ್ತಾ ಇರೋದು. ಉಕ್ರೇನ್ ಮಾಡ್ತಾ ಇರುವಂತಹ ದಾಳಿಯನ್ನು ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟಿರೋದು, ರಷ್ಯಾದ ವಿರುದ್ಧವಾಗಿ ನಿಂತಿರೋದು ಒಂದು ಬೆಳವಣಿಗೆ. 2ನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ಉಕ್ರೇನ್ ಏನು ಮಾಡ್ತಾ ಇದೆ, ಇವರಿಬ್ಬರ ಬೆಂಬಲವನ್ನು ತೆಗೆದುಕೊಳ್ಳುವ ಮುಖಾಂತರ ರಷ್ಯಾದ ಮೇಲೆ ಹೊಡೆತವನ್ನು ಕೊಡ್ತಾ ಇದೆ. ಅದು ರಷ್ಯಾದ ಜನರನ್ನು ಟಾರ್ಗೆಟ್ ಮಾಡಿ, ಜನನಿಬಿಡ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ, ಇತ್ಯಾದಿ ಎಲ್ಲವೂ ಕೂಡ ಆಗಿದ್ದನ್ನು ನಾವು ಕಳೆದ 2-3 ವರ್ಷಗಳನ್ನು ನೋಡಿದ್ದೀವಿ. ಈ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಕರ್ನಾಟಕದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಒಬ್ಬ ಯುವಕ, ನವೀನ್ ಎನ್ನುವಂಥ ಯುವಕವು ಕೂಡ ಉಕ್ರೇನ್ನಲ್ಲಿ ಮೃತಪಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಒಂದು 3-4 ವರ್ಷಗಳಿಂದ ಇದೆಲ್ಲ ಬೆಳವಣಿಗೆ ನಡೀತಾ ಇದೆ. ಆದರೆ ಇದೀಗ ರಷ್ಯಾದ ಆರ್ಥಿಕತೆಗೆ ಪೆಟ್ಟು ಕೊಡೋದರ ಭಾಗವಾಗಿ ಉಕ್ರೇನ್ ಇಂಥದ್ದೊಂದು ದಾಳಿ ಮಾಡ್ತಾ ಇದೆ. ಇದೀಗ ರಷ್ಯಾ ತನ್ನ ಆಪ್ತ ಮಿತ್ರವಾಗಿರುವಂತಹ ಭಾರತವನ್ನು ನೆಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಕಚ್ಚಾ ತೈಲ ತಂದು ಅದನ್ನೇ ಪೆಟ್ರೋಲ್ ಮಾಡಿ ಇದೀಗ ಭಾರತ ಏನು ಮಾಡ್ತಾ ಇದೆ, ರಷ್ಯಾಗೆ ಕಳಿಸ್ತಾ ಇರುವಂತಹ ವ್ಯವಸ್ಥೆ. ಹಾಗಾದರೆ ಹೆಂಗೆ ಹೋಗ್ತಾ ಇದೆ ತೈಲ? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ರಷ್ಯಾ ಇಂಧನ ಕೋಟೆಗೆ ಉಕ್ರೇನ್ ಡ್ರೋನ್ ಲಗ್ಗೆ. ರಷ್ಯಾ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಉಕ್ರೇನ್ನವರು ದಾಳಿ ಮಾಡ್ತಿದ್ದಾರೆ. ತೈಲ ಸಂಸ್ಕರಣಾ ಘಟಕಗಳನ್ನು ಕೇಂದ್ರೀಕರಿಸಿ ದಾಳಿ ಮಾಡ್ತಾ ಇರೋದು. 25% ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು ರಷ್ಯಾದವರು ಕಳೆದುಕೊಂಡು ಬಿಟ್ಟಿದ್ದಾರೆ. ನೋಡಿ, ಜಾಗತಿಕ ಪೂರೈಕೆಯ ಸುಮಾರು 11% ಇದೆ. 11% ತೈಲವನ್ನು ಇವರು ಪೂರೈಕೆ ಮಾಡ್ತಾರೆ. ಅಮೆರಿಕಾದವರು 16% ತೈಲವನ್ನು ಅವರು ಪೂರೈಕೆ ಮಾಡೋದು. ಅಂದರೆ ಒಂದು ದಿನಕ್ಕೆ 9.5 ರಿಂದ 10 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಯಾರು? ಇದೇ ರಷ್ಯಾದವರು ಮಾಡೋದು. ಉಕ್ರೇನ್ನ ಸೇನೆ ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಡ್ರೋನ್ ದಾಳಿ ಮಾಡಿತು. ಹೀಗಾಗಿ ರಷ್ಯಾದ ಉತ್ಪಾದನಾ ಸಾಮರ್ಥ್ಯ 25% ಕುಸಿತ ಆಯಿತು. 2 ಬೆಳವಣಿಗೆಗಳಿದೆ. 1980 ಮತ್ತು 1991ರಲ್ಲಿ ಈ 2ರ ದಶಕದ ಆಸುಪಾಸಿನಲ್ಲಿ ಸೋವಿಯತ್ ರಷ್ಯಾ ಇತ್ತಲ್ಲ, ಸೋವಿಯತ್ ಒಕ್ಕೂಟ ಏನಿತ್ತಲ್ಲ, ಆ ಒಕ್ಕೂಟ ಪತನ ಆಗುವ ಮುನ್ನ ರಷ್ಯಾದಲ್ಲಿ ತೀವ್ರತರನಾದಂತಹ ಆರ್ಥಿಕ ದುರ್ಲಭತೆ ಆಗಿತ್ತು. ಬಿಕ್ಕಟ್ಟು ಬಂದಿತ್ತು ರಷ್ಯಾದಲ್ಲಿ. ಈ ಬಿಕ್ಕಟ್ಟು ಬಂದಂತಹ ಸಮಯದಲ್ಲಿ ರಷ್ಯಾದಲ್ಲಿ ತೈಲ ಉತ್ಪಾದನೆ ಜಾಸ್ತಿ ಇತ್ತು. ಆದರೆ ಅಲ್ಲಿಯ ಸರ್ಕಾರಗಳು
ತೈಲ ಸಮೃದ್ಧವಾಗಿದ್ದರೂ ಕೂಡ ಅದನ್ನು ಸರಿಯಾಗಿ ನಡೆಸಿಕೊಳ್ಳಿಲ್ಲ ಅಥವಾ ಅದನ್ನು ಸರಿಯಾಗಿ ಪೂರೈಕೆ ಮಾಡುವ ಹಂತಕ್ಕೆ ಹೋಗಿರಲಿಲ್ಲ. ಅವರದ್ದೇ ತಪ್ಪಿನ ಪರಿಣಾಮವಾಗಿ ಅವರತ್ತೇನು ಮಾಡಿದ್ರು ಅಂತ ಹೇಳಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಅಭಾವವನ್ನು ಎದುರಿಸಿದ್ರು. ಯಾವಾಗ 1980 ಮತ್ತು 91ರಲ್ಲಿ ಒಂದು ಬೆಳವಣಿಗೆ, 2025ರಲ್ಲಿ ಒಂದು ಬೆಳವಣಿಗೆ ಆಯಿತು ರಷ್ಯಾದಲ್ಲಿ. ಯಾವಾಗ ಉಕ್ರೇನ್ ರಷ್ಯಾದ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಶುರುವಾಯಿತಲ್ಲ ತೈಲ ಸಂಸ್ಕರಣಗಳ ಮೇಲೆ, ಆ ಸಂದರ್ಭದಲ್ಲಿ ರಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದಲ್ಲಿ ಪೆಟ್ರೋಲ್ ಬಂಕ್ಗಳ ಮುಂದೆ ಜನರು ಕ್ಯೂ ಹಚ್ಚಿದ್ರು, ತಮ್ಮ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋದ್ರು. ಪೆಟ್ರೋಲ್ ಡೀಸೆಲ್ ಬೇಕು ಅಂತೆಲ್ಲ ಪ್ರತಿಭಟನೆ ಮಾಡೋದಕ್ಕೆ ಶುರುವಾಯಿತು. ಆಗ ಏನು ಮಾಡ್ತು ರಷ್ಯಾ, ಒಂದು ಕ್ರಮ ತೆಗೆದುಕೊಳ್ತು. ರಷ್ಯಾ ಯಾವ್ಯಾವ ದೇಶಗಳಿಗೆ ತೈಲವನ್ನು ರಫ್ತು ಮಾಡ್ತಾ ಇತ್ತಲ್ಲ ಆ ಎಲ್ಲ ರಫ್ತನ್ನು ಕೂಡ ಕಡಿಮೆ ಮಾಡಿಕೊಂಡು ತನ್ನ ದೇಶದ ಜನರಿಗೆ ತೈಲವನ್ನು ಕೊಡೋದಕ್ಕೆ ಅವತ್ತು ರಷ್ಯಾದ ಸರ್ಕಾರ ಮುಂದಾಗಿತ್ತು, ಪುಟಿನ್ ಮುಂದಾಗಿದ್ರು. ಹೀಗಾಗಿ ಅವತ್ತು ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆದರೆ 2026ರಲ್ಲಿ ಒಂದು ಬೆಳವಣಿಗೆ ಆಯ್ತಲ್ಲ, ಇದೀಗ ಇದರ ಪರಿಣಾಮವಾಗಿ 11 ಸಮಯ ವಲಯಗಳ ವ್ಯಾಪ್ತಿಯಲ್ಲಿರುವಂತಹ 50ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ತೈಲದ ಕೊರತೆ ಕಾಣಿಸ್ಕೊಳ್ತಾ ಇದೆ. 2025ರಲ್ಲಿ ಕೊರತೆ ಆಗಿದ್ದು ಕೆಲವೇ ಸೀಮಿತ ಪ್ರದೇಶಗಳಿಗೆ ಆಗಿತ್ತು. ಆದರೆ ಇದೀಗ ಅದರ ಪ್ರಮಾಣ ಜಾಸ್ತಿ ಆಗಿದೆ. ಹೀಗಾಗಿ ಏನು ಮಾಡ್ತಾ ಇದ್ದಾರೆ, ಪಡಿತರ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ. ನಮ್ಮಲ್ಲಿ ರೇಷನ್ಗಾಗಿ ನಾವೆಲ್ಲ ಕ್ಯೂ ಹಚ್ತೀವಲ್ವ, ಸರ್ಕಾರಿ ಪಡಿತರ ಅಂಗಡಿಯ ಮುಖಾಂತರ, ಅಂಗಡಿ ಎದುರುಗಡೆ. ಆ ರೀತಿಯಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾರು ತೈಲವನ್ನು ಉತ್ಪಾದನೆ ಮಾಡುವಂತಹ ದೇಶದ ಜನ ಇವತ್ತು ಕ್ಯೂ ಹಚ್ಚುವಂತಹ ಪರಿಸ್ಥಿತಿ ಬಂದಿದೆ. ಮತ್ತೊಂದು ಕಡೆ ಒಂದು ನಿಯಮವನ್ನು ಮಾಡಲಾಗಿದೆ ಅಂತೆ, ಕೆಲವು ಪ್ರಾಂತ್ಯಗಳಲ್ಲಿ ಒಂದು ವಾಹನಕ್ಕೆ ಕೇವಲ 15ರಿಂದ 50 ಲೀಟರ್ ಇಂಧನವನ್ನು ಮಾತ್ರ ನಾವು ಕೊಡ್ತೀವಿ ಅಂತ. ರಷ್ಯಾದ ಬಳಿ ಒಂದು 10 ಅತಿ ದೊಡ್ಡ ಸಂಸ್ಕರಣಾ ಘಟಕಗಳಿದೆ. ಈ 10 ಸಂಸ್ಕರಣಾ ಘಟಕಗಳ ಪೈಕಿ 8 ಸಂಸ್ಕರಣಾ ಘಟಕಗಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿವೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಕಳೆದ 20 ವರ್ಷಗಳಲ್ಲಿ ರಷ್ಯಾ ತನ್ನ ತೈಲವನ್ನು ಏನು ಉತ್ಪಾದನೆ ಮಾಡ್ತಾ ಇತ್ತು, ಆ 20 ವರ್ಷಗಳಲ್ಲೇ ಇವತ್ತು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ರಷ್ಯಾದ ತೈಲ ಉತ್ಪಾದನೆ ಹೋಗಿರುವ ಪರಿಣಾಮವಾಗಿ ಇವತ್ತು ರಷ್ಯಾ ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನೀವು ಗಮನಿಸಬೇಕಾದಂತಹ ಸಂಗತಿ, ನಾವು 85%ಕ್ಕಿಂತ ಹೆಚ್ಚು ತೈಲವನ್ನು 41 ದೇಶಗಳಿಂದ ರಫ್ತು ಮಾಡ್ಕೊಳ್ತೀವಿ. ಅದು ರಷ್ಯಾ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಾಗಿರ್ಬೋದು, ಕಚ್ಚಾ ತೈಲ LNG ಆಗಿರ್ಬೋದು, LPG ಎಲ್ಲವನ್ನೂ ಕೂಡ ನಾವು ಅಲ್ಲಿಂದ ತರಿಸ್ಕೊಳ್ತೀವಿ. ಆದರೆ ರಷ್ಯಾ ಬೇರೆದವರಿಗೆ ರಫ್ತು ಮಾಡ್ತಾ ಇತ್ತು, ಇದು ಗಮನಿಸಬೇಕಾದಂತಹ ಸಂಗತಿ. ಆದರೆ ಯಾವ ದೇಶ ಒಟ್ಟಾರೆ ಆಮದಿನ ಮೇಲೆ ಇವತ್ತು ನಾವು ನಿಂತಿದ್ದೇವೆ, ಭಾರತ ನಿಂತಿದೆ, ಅಂಥ ದೇಶದ ಮೊರೆ ಬಂದಿದೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಸಂಸ್ಕರಿಸಿದ ತೈಲ ಬೇಕು ಅಂತ. ಯಾವ ಕಾರಣಕ್ಕಾಗಿ? ಉಕ್ರೇನ್ ಮಾಡಿದಂತಹ ದಾಳಿಯ ಪರಿಣಾಮವಾಗಿ. ಉಕ್ರೇನ್ ಅವರು ಏನು ಮಾಡ್ತಾ ಇದ್ದಾರೆ, ಡ್ರೋನ್ಗಳ ಮುಖಾಂತರ ದಾಳಿ ಮಾಡ್ತಾ ಇದ್ದಾರೆ. ರಷ್ಯಾ ಉಕ್ರೇನ್ಗೆ ದೊಡ್ಡ ಮಟ್ಟದ ಪೆಟ್ಟು ಕೊಟ್ಟಿತ್ತು. ಆ ಪೆಟ್ಟಿನ ನಂತರ ಇದೀಗ ಅವರು ಏನು ಮಾಡ್ತಾ ಇದ್ದಾರೆ, ತಾಂತ್ರಿಕವಾಗಿ ಕೆಲವೊಂದಿಷ್ಟು ಡ್ರೋನ್ಗಳನ್ನು ಅಭಿವೃದ್ಧಿಪಡಿಸಿ ಗುರಿ ಇಟ್ಟು ಎಲ್ಲೆಲ್ಲಿ ತೈಲ ಸಂಸ್ಕರಣಾ ಘಟಕಗಳಿದೆಯಲ್ಲ ಆ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನ ಇದು. ಆ ಮುಖಾಂತರ ರಷ್ಯಾಗೆ ಒಂದು ದೊಡ್ಡ ಹಿನ್ನಡೆ ಆಗ್ತಾ ಇದೆ ಪೆಟ್ರೋಲ್ ವಿಚಾರದಲ್ಲಿ. ಇದಕ್ಕೆ ಅಲ್ಲಿಯ ಅಧ್ಯಕ್ಷರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ರಷ್ಯಾಗೆ ಮೇಡ್ ಇನ್ ಇಂಡಿಯಾ ಪೆಟ್ರೋಲ್. ನಾನು ಅವಾಗಲೇ ಹೇಳ್ತಾ ಇದ್ದೆ, ಭಾರತ 85%ಕ್ಕಿಂತಲೂ ಹೆಚ್ಚು ಪ್ರತಿಶತ ತೈಲವನ್ನು ಬೇರೆ ದೇಶಗಳಿಂದ ತರಿಸಿಕೊಳ್ಳುತ್ತೆ, ಆಮದು ಮಾಡಿಕೊಳ್ಳುತ್ತೆ. ಆದರೆ ಇವತ್ತ್ಯಾಕೆ ಇಂಥದ್ದೊಂದು ಪರಿಸ್ಥಿತಿ? ಭಾರತದ ತೈಲ ಬೇಕಾಗಿದೆ. ಭಾರತದಿಂದ ರಷ್ಯಾಗೆ 60,000 ಮೆಟ್ರಿಕ್ ಟನ್ ಪೆಟ್ರೋಲ್ ರವಾನೆ ಆಗುತ್ತೆ. ಸಮುದ್ರ ಮಾರ್ಗದ ಮುಖಾಂತರ ಇಂಧನವನ್ನು ಹೊತ್ತು ಬೃಹತ್ ಹಡಗುಗಳೆಲ್ಲ ಸಂಚಾರ ಆಗ್ತಾ ಇದೆ. ಗುಜರಾತ್ನಿಂದ ಹೋಗ್ತಾ ಇದೆ. ಒಂದು 4 ಲಕ್ಷ ಟನ್ ಖರೀದಿ ಮಾಡಬೇಕು ಅಂತ ವ್ಲಾಡಿಮಿರ್ ಪುಟಿನ್ ಎಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ, ಒಂದು ಪ್ಲಾನ್ ಹಾಕ್ಕೊಂಡಿದ್ದಾರೆ ಅಂತ. ಒಂದು ಬೆಳವಣಿಗೆ ನೋಡಿ, ಯಾವಾಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಯಿತು, ಈ ಯುದ್ಧ ಶುರುವಾದ ನಂತರ ಒಂದು ಬೆಳವಣಿಗೆ ಆಯಿತು. ಏನು ಬೆಳವಣಿಗೆ? ಅಮೆರಿಕ ಇರಾನ್ನ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅಂತ ಅನೇಕ ದಿಗ್ಬಂಧನಗಳನ್ನೆಲ್ಲ ಹಾಕಲಾಯಿತು. ಹಾಗೆ ರಷ್ಯಾದ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅಂತ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ಸೇರಿಕೊಂಡು ಒಂದು ನಿಯಮವನ್ನು ಮಾಡಿದರು. ಏನು ನಿಯಮ? ರಷ್ಯಾದ ತೈಲದ ಒಟ್ಟಾರೆ ದರ $60 ಯಾವುದೇ ಕಾರಣಕ್ಕೂ ದಾಟಬಾರದು ಅಂತ ಒಂದು ನಿಯಮವನ್ನು ತೆಗೆದುಕೊಂಡ್ಬಂದರು. $60 ಯಾವ ಕಾರಣಕ್ಕೂ ದಾಟಬಾರದು ಅಂತ. $60ಗಿಂತ ಹೆಚ್ಚಿನ ಮಾರುಕಟ್ಟೆ ದರದಲ್ಲಿ ಏನಾದರೂ ಮಾರಾಟ ಮಾಡಿದರೆ ಅವರ ಮೇಲೆ ಅನೇಕ ದಿಗ್ಬಂಧನಗಳು, ಯಾರು ಖರೀದಿ ಮಾಡ್ತಾರೆ, ಯಾರು ಮಾರಾಟ ಮಾಡ್ತಾರೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಯಾರು ಹೇಳಿದ್ರು? ಈ ಉಭಯ ದೇಶದವರೆಲ್ಲ ಹೇಳಿದರು. ಈ ಕಾರಣಕ್ಕಾಗಿ ರಷ್ಯಾ ಏನು ಮಾಡ್ತಾ ಇತ್ತು, ಕಳೆದ 3-4 ವರ್ಷಗಳಿಂದ ಭಾರತಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಮತ್ತು ರಿಯಾಯಿತಿ ದರದಲ್ಲಿ ಭಾರತಕ್ಕೆ ತೈಲವನ್ನು ಕೊಡ್ತಾ ಇತ್ತು. ಯಾರು? ರಷ್ಯಾದವರು ನಮಗೆ ಕೊಡ್ತಾ ಇದ್ರು. ನಾವು ಅವರು ಕೊಟ್ಟಂಥ ಕಚ್ಚಾ ತೈಲವನ್ನು ಸಂಸ್ಕರಿಸಿದ ತೈಲವನ್ನಾಗಿ ಮಾಡಿಕೊಂಡು ನಾವು ಬಳಕೆ ಮಾಡ್ತಾ ಇದ್ವಿ ಮತ್ತು ಯುರೋಪಿಯನ್ ದೇಶಗಳಿಗೂ ಕೂಡ ಕಳಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಆದರೆ ಇದೀಗ ವೈಸ್ ವರ್ಸ ಆಗಿದೆ. ಹೆಂಗೆ ವೈಸ್ ವರ್ಸ? ಇದಕ್ಕೊಂದು ರಿವರ್ಸ್ ಗೇರ್ ಎನ್ನುವಂಥ ಒಂದು ವರ್ಡನ್ನು ಕೂಡ ಕೊಟ್ಟಿದ್ದಾರೆ ಜಾಗತಿಕ ತಜ್ಞರು.
ಕಳೆದ 2 ವರ್ಷಗಳಿಂದ ಭಾರತ ರಷ್ಯಾದಿಂದ ಅಗ್ಗದ ದರದಲ್ಲಿ ಕಚ್ಚಾ ತೈಲವನ್ನೆಲ್ಲ ತೆಗೆದುಕೊಳ್ತಾ ಇತ್ತು. ಸಂಸ್ಕರಿತ ಪೆಟ್ರೋಲ್ ಡೀಸೆಲ್ ಎಲ್ಲ ನಾವು ಮಾಡ್ಕೊಳ್ತಾ ಇದ್ವಿ. ಆದರೆ ಇದೀಗ ಸಂಸ್ಕರಣಾ ಘಟಕಗಳ ನಾಶ ಆಗಿರೋದ್ರಿಂದ ಇಂಥದ್ದೊಂದು ದೊಡ್ಡ ಪ್ರಯತ್ನವನ್ನು ರಷ್ಯಾ ಮಾಡ್ತಾ ಇದೆ, ಭಾರತದಿಂದ ತೆಗೆದುಕೊಳ್ತಾ ಇದೆ. ಭಾರತದ ಗುಜರಾತ್ ಮೂಲದ ಒಂದು ಖಾಸಗಿ ಮತ್ತು ಸಾರ್ವಜನಿಕ ತೈಲ ಸಂಸ್ಕರಣಾ ಘಟಕಗಳಿಂದ ಪೆಟ್ರೋಲ್ ಹೊತ್ತಂತಹ ಬೃಹತ್ ಹಡಗುಗಳೆಲ್ಲ ರಷ್ಯಾ ಕಡೆ ಹೋಗಿದೆ. ನಾನು ಅವಾಗಲೇ ಹೇಳಿದೆ, 60,000 ಟನ್ ಗ್ಯಾಸೋಲಿನ್, ಈಗಾಗಲೇ ಅದು ಪೆಟ್ರೋಲ್ ಏನಿದೆ ಸಮುದ್ರ ಮಾರ್ಗದ ಮುಖಾಂತರ ರಷ್ಯಾಗೆಲ್ಲ ಯಶಸ್ವಿಯಾಗಿ ತಲುಪಿಸಿದೆ. ಮತ್ತೊಂದು ಕಡೆ ಈ ರಷ್ಯಾದ ಬೇಸಿಗೆ ಅವಧಿಯಲ್ಲಿ ಇರುತ್ತಲ್ಲ, ಆ ರಷ್ಯಾದ ಬೇಸಿಗೆ ಸಮಯದಲ್ಲಿ ಪ್ರತಿದಿನ ಕನಿಷ್ಠ 1.10 ಲಕ್ಷ ಟನ್ ಪೆಟ್ರೋಲ್ ಬಳಕೆ ಆಗುತ್ತಂತೆ ಇಡೀ ರಷ್ಯಾಕ್ಕೆ. 1.10 ಲಕ್ಷ ಟನ್ ಪೆಟ್ರೋಲ್ ಬೇಕು. ಈ ಕಾರಣಕ್ಕಾಗಿ ಪುಟಿನ್ ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳಿಂದ ಒಂದು 4 ಲಕ್ಷ ಟನ್ ಇಂಧನವನ್ನು ಖರೀದಿ ಮಾಡೋದಕ್ಕೆ ಪುಟಿನ್ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆ 4 ಲಕ್ಷ ಟನ್ ಇಂಧನವನ್ನು ತೆಗೆದುಕೊಂಡು ದೇಶದಲ್ಲಿ ಉಂಟಾಗಿರುವಂತಹ ತೈಲದ ಕೊರತೆಯನ್ನು ಸರಿಪಡಿಸಬೇಕು ಅಂತ ಆಲೋಚನೆ ಇದೆ. ಕೇವಲ ಭಾರತ ಮಾತ್ರ ಅಲ್ಲ, ಬೆಲಾರಸ್ ಮತ್ತು ನೆರೆಯ ರಾಷ್ಟ್ರವಾದಂತಹ ಕಜಕಿಸ್ತಾನ್ ದೇಶಗಳಿಂದಲೂ ಕೂಡ ಅವರು ತೈಲವನ್ನು ತರಿಸಿಕೊಳ್ಳೋದಕ್ಕೆ ರಷ್ಯಾ ಒಂದು ಮಾತುಕತೆಯನ್ನು ನಡೆಸ್ತಾ ಇದೆ. ಮತ್ತೊಂದು, ರಷ್ಯಾ ಉಕ್ರೇನ್ ದಾಳಿಯ ತೀವ್ರತೆಯಿಂದ ಪ್ರತಿ ತಿಂಗಳು ಕೂಡ 4 ಲಕ್ಷ ಟನ್ ಇಂಧನವನ್ನು ಏನು ಆಮದು ಮಾಡಿಕೊಳ್ತಾ ಇದೆ, ಅದು ಜಾಗತಿಕವಾಗಿ ದೊಡ್ಡ ಮಟ್ಟದ ತಲ್ಲಣಕ್ಕೆ ಕಾರಣ ಆಗ್ತಾ ಇದೆ. ನಾನು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೇನೆ ಇದನ್ನು. ಅಮೆರಿಕ, ಯುರೋಪಿಯನ್ ಯೂನಿಯನ್ ಒಂದು ಕಡೆ ಆದರೆ, ಚೀನಾ ಮತ್ತು ರಷ್ಯಾ 2 ದೈತ್ಯ ದೇಶಗಳು ಒಂದು ಕಡೆ ಇದೆ. ಆದರೆ ಭಾರತ ಇಬ್ಬರ ಜೊತೆಗೂ ಕೂಡ ಸಮನ್ವಯತೆಯನ್ನು ಕಾಯ್ದುಕೊಂಡಿದೆ. ನಾವು ಇದೇ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುವಂತಹ ಸಮಯದಲ್ಲಿ ಅಮೆರಿಕಾದವರು ಏನು ಹೇಳಿದರು, ದಂಡಾತ್ಮಕ ಸುಂಕವನ್ನು ವಿಧಿಸ್ತೀವಿ, 25% ಅಂತ ದಂಡಾತ್ಮಕ ಸುಂಕವನ್ನು ವಿಧಿಸಿದ್ರು. ಭಾರತ ಯಾವುದೇ ಕಾರಣಕ್ಕೂ ಕ್ಯಾರಿ ಅನ್ನಲಿಲ್ಲ. ಅದಕ್ಕೆ ನಾವು ತೈಲವನ್ನು ತರಿಸ್ಕೊಂಡ್ವಿ. ಜೈಶಂಕರ್ ಮಾತನಾಡಿದರು, ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಈ ಎಲ್ಲ ಬೆಳವಣಿಗೆಗಳಾದ ನಂತರ 25% ಇದ್ದಿದ್ದನ್ನು 18%ಗೆ ಅಮೆರಿಕ ಇಳಿಕೆ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಇತ್ತೀಚೆಗೆ ಇರಾನ್ ಅಮೆರಿಕಾದ ನಡುವೆ ಯುದ್ಧ ಆದಂತಹ ಸಮಯದಲ್ಲೂ ಕೂಡ 1 ತಿಂಗಳ ಕಾಲ ಆ ಅವಕಾಶವನ್ನು ಕೊಟ್ಟಿದ್ರು, ಭಾರತ ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳಬಹುದು ಅಂತ. ನಾವು 1 ತಿಂಗಳು ಮಾತ್ರವಲ್ಲ, ನಮಗೆ ಅತ್ಯಾಪ್ತವಾದಂತಹ ದೇಶ ರಷ್ಯಾ, ನಾವು ತೈಲವನ್ನು ತರಿಸಿಕೊಳ್ತೀವಿ ಅಂತ ಭಾರತ ಒಂದು ಗಟ್ಟಿಯ ಧ್ವನಿಯಲ್ಲಿ ಮಾತನಾಡಿತ್ತು. ಇವತ್ತು ಅದೇ ರಷ್ಯಾ ಸಂಕಷ್ಟದಲ್ಲಿದೆ. ಆ ರಷ್ಯಾಗೆ ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಮಿತ್ರ ರಾಷ್ಟ್ರದ ಸಂಕಷ್ಟಕ್ಕೆ ಭಾರತ ಇದೀಗ ಮನ ಮಿಡಿತಾ ಇದೆ. ಭಾರತದ ರಾಜತಾಂತ್ರಿಕತೆ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇರೋದು, ಇದು ಒಂದು ಭಾಗ ಆಗ್ತಾ ಇರೋದು. ಮತ್ತೊಂದು ಕಡೆ ಕಚ್ಚಾ ತೈಲ ಪೆಟ್ರೋಲ್ ಚದುರಂಗದಾಟ. ರಷ್ಯಾ ಬಳಿ ಕಚ್ಚಾ ತೈಲ ಇದೆ, ಆದರೆ ಸಂಸ್ಕರಿಸಿದ ಪೆಟ್ರೋಲ್ ಇಲ್ಲ ಅವ್ರ ಕಡೆ. ಅದನ್ನು ಉಪಯೋಗ ಮಾಡೋದಕ್ಕೆ ಅವ್ರ ಕಡೆ ಸಾಧ್ಯ ಆಗ್ತಾ ಇಲ್ಲ. ರಷ್ಯಾದಲ್ಲಿ ರಿಫೈನರಿಗಳು ಎಲ್ಲ ಧ್ವಂಸ ಆಗಿದೆ. ಭಾರತದಲ್ಲಿ ವಿಶ್ವದ ಶ್ರೇಷ್ಠ ಸಂಸ್ಕರಣಾ ಘಟಕಗಳಿದೆ. ಎಲ್ಲಿ? ಭಾರತದಲ್ಲಿರೋದು. ರಷ್ಯಾದಿಂದ ಕಚ್ಚಾ ತೈಲವನ್ನು ತಂದು ಪೆಟ್ರೋಲ್ ಮಾಡಿ ಅದನ್ನು ನಾವು ರಷ್ಯಾಗೆ ಮಾರಾಟ ಮಾಡ್ತಾ ಇದ್ದೀವಿ. ಇದೊಂದು ರೀತಿ ಹೆಂಗೆ ಅಂತ ಹೇಳಿದ್ರೆ, ನಮ್ಗೆ ಯಾರೋ ಒಂದು ಗೋಧಿ ಸಪ್ಲೈ ಮಾಡ್ತಾರೆ. ಈಗ ಅಮೆರಿಕ ಭಾರತಕ್ಕೆ ಗೋಧಿ ಸಪ್ಲೈ ಮಾಡುತ್ತೆ, ನಾವು ಆ ಗೋಧಿಯನ್ನು ಹಿಟ್ ಮಾಡಿ ಅಮೆರಿಕ ಕೊಡೋದಪ್ಪ. ಅದೇ ರೀತಿಯಾಗಿ ಇಂಥದ್ದೊಂದು ಬೆಳವಣಿಗೆ ಹೆಂಗೆ, ನಮಗವ್ರು ಕಚ್ಚಾ ತೈಲ ಕೊಡ್ತಾರೆ, ಕಚ್ಚಾ ತೈಲವನ್ನು ಸಿದ್ಧ ತೈಲವನ್ನಾಗಿ ಮಾಡ್ಕೊಂಡು ನಾವು ವಾಪಸ್ ಯಾರಿಗೆ ಕೊಡೋದು? ರಷ್ಯಾ ಕೊಡೋದು. ಅಂತಹ ಪರಿಸ್ಥಿತಿ. ಗೋಧಿ ಕೊಟ್ಟು ಹಿಟ್ಟನ್ನು ವಾಪಸ್ ಪಡೆಯುವಂತಹ ಒಂದು ಲೆಕ್ಕಾಚಾರ ಇದು. ಅದರ ಭಾಗವಾಗಿ ಇಂಥದ್ದೊಂದು ಕ್ಯಾಲ್ಕುಲೇಷನ್ ನಡೀತಾ ಇದೆ. ಜಗತ್ತಿನ ಅತಿ ದೊಡ್ಡ ರಿಫೈನರಿ ಗುಜರಾತ್ನ ಜಾಮ್ನಗರದಲ್ಲಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ರಿಫೈನರಿ ವಿಶ್ವದ ಅತಿ ದೊಡ್ಡ ಏಕೈಕ ತೈಲ ಸಂಸ್ಕರಣಾ ಘಟಕ ಇದು. ಪ್ರತಿದಿನ ಒಂದು 14 ಲಕ್ಷ ಬ್ಯಾರೆಲ್ಗಳಿಗಿಂತ ಹೆಚ್ಚು ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡಲಾಗುತ್ತೆ. ಮತ್ತೊಂದು ಗುಜರಾತ್ನ ವಾಡಿನಾರ್ನಲ್ಲಿ ನಯರಾ ಎನರ್ಜಿ ಇದೆ. ಈ ಅತ್ಯಾಧುನಿಕ ರಿಫೈನರಿ ಜಾಗತಿಕ ಮಟ್ಟದ ತಂತ್ರಜ್ಞಾನವನ್ನು ಹೊಂದಿದೆ. ಪ್ರಸ್ತುತ ರಷ್ಯಾಕ್ಕೆ ಪೆಟ್ರೋಲ್ ರಫ್ತು ಮಾಡುವಲ್ಲಿ ಈ ನಯರಾ ಏನಿದೆ ಅದು ಭಾರಿ ಪ್ರಾಮುಖ್ಯತೆಯನ್ನು ವಹಿಸ್ತಾ ಇದೆ. ಮತ್ತೊಂದು ಕಡೆ ಸಾರ್ವಜನಿಕ ವಲಯದಲ್ಲಿ ನಾವು ನೋಡೋದಾದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, ಪಾರದೀಪ್ ಮತ್ತು ಪಾಣಿಪತ್ನಲ್ಲಿದೆ. ಅದಾದ ನಂತರ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕೊಚ್ಚಿಯಲ್ಲಿದೆ. ಇವೆಲ್ಲವೂ ಕೂಡ ಸುಧಾರಿತ ರಿಫೈನರಿಗಳಾಗಿದೆ. ಹೀಗಾಗಿ ವಿಶ್ವದ ಅತ್ಯಂತ ಸುಧಾರಿತ ತಂತ್ರಜ್ಞಾನವನ್ನೆಲ್ಲ ಹೊಂದಿದೆ. ಯಾಕಂಗಂದ್ರೆ ಭಾರತದ ರಿಫೈನರಿಗಳು ಶ್ರೇಷ್ಠ, ಒಂದು 3-4 ಕಾರಣಗಳನ್ನು ಕೊಡ್ತಾರೆ. ಏನೇನು ಅಂತ ಹೇಳಿದರೆ, ಹೆಚ್ಚಿನ ನೆಲ್ಸನ್ ಕಾಂಪ್ಲೆಕ್ಸಿಟಿ ಇಂಡೆಕ್ಸ್ ಇದೆ ಅಂತ, NCI ಸೂಚ್ಯಾಂಕವನ್ನು ಹೊಂದಿವೆ. ಇವೆಲ್ಲ ರಿಫೈನರಿಗಳು NCI ಸೂಚ್ಯಾಂಕವನ್ನು ಹೊಂದಿವೆ. ಯಾವುದೇ ಅತ್ಯಂತ ಕಳಪೆ ಗುಣಮಟ್ಟದ ಕಚ್ಚಾ ತೈಲವನ್ನು ತೆಗೆದುಕೊಂಡು ಭಾರತದ ರಿಫೈನರಿಗಳಲ್ಲಿ ನೀವು ಶುದ್ಧ ತೈಲವನ್ನಾಗಿ ಮಾಡಬಹುದಂಥ ಕೆಪಾಸಿಟಿ ನಮ್ಮಲ್ಲಿದೆ. ಈ ಕಾರಣಕ್ಕಾಗಿ ಉತ್ತಮ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ನಾವು ಕಚ್ಚಾ ತೈಲದಿಂದ ಮಾಡಬಹುದು ಅಂತ ಒಂದು. ಎರಡನೇ ಕಾರಣ, ಕಡಿಮೆ ವೆಚ್ಚ ಇದೆ, ಹೆಚ್ಚು ದಕ್ಷತೆ ಇದೆ. ಅತ್ಯಾಧುನಿಕ ತಂತ್ರಜ್ಞಾನದ ಕಾರಣಕ್ಕಾಗಿ ಅತ್ಯಂತ ಕಡಿಮೆ ದರದಲ್ಲಿ ನಾವು ಅದನ್ನೆಲ್ಲ ಬಳಕೆ ಮಾಡಿಕೊಳ್ಬಹುದು, ಅದರಿಂದ ಶುದ್ಧ ತೈಲವನ್ನು ಮಾಡ್ಕೊಳ್ಬಹುದು ಅಂತ. ಹಾಗಾದರೆ ರಷ್ಯಾ ಯಾಕೆ ಫೇಲ್ ಆಯಿತು ಅಂತ ಹೇಳಿದ್ರೆ, ಭಾರತದಂತೆ ಅವರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ರಿಫೈನರಿಗಳಲ್ಲಿ ಅಳವಡಿಕೆ ಮಾಡಿಕೊಂಡಿಲ್ಲ. ಹಳೆಯ ತಂತ್ರಜ್ಞಾನ ಅವರ ಬಳಿ ಇದೆ ಅಂತ ಒಂದು. ಎರಡನೇದ್ದು, ಪಾಶ್ಚಿಮಾತ್ಯ ಬಿಡಿಭಾಗಗಳ ಕೊರತೆ ಇದೆ.
ಈಗ ಯುರೋಪಿಯನ್ ಯೂನಿಯನ್ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳ ಮುಖಾಂತರ ಅವರು ಬಿಡಿಭಾಗಗಳನ್ನು ತರಿಸಿಕೊಳ್ಬೇಕಾದಂಥ ಅನಿವಾರ್ಯತೆ. ಆದರೆ ಅದೇ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಮೇಲೆ ಇವತ್ತು ಆರ್ಥಿಕ ದಿಗ್ಬಂಧನಗಳನ್ನು ಹೇರಿ ಕಠಿಣ ಕ್ರಮಗಳನ್ನು ಹೇರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅವರು ಯಾಕೆ ಇವರಿಗೆ ಬಿಡಿಭಾಗಗಳನ್ನು ಕೊಡ್ತಾರೆ? ಸಹಜವಾಗಿ ಇಂಥದ್ದೊಂದು ಆತಂಕ ಇದೆ, ಹೀಗಾಗಿ ಅವರು ಭಾರತದತ್ತ ಬರ್ತಾ ಇರೋದು. ಹಾಗಾದರೆ ಮತ್ತೊಂದು ಬೆಳವಣಿಗೆ, ರೂಪಾಯಿ ವಹಿವಾಟು ಮತ್ತು ಭಾರತಕ್ಕೆ ಲಾಭ. ಈಗ ಭಾರತ ಸೇರಿದಂತೆ ಅನೇಕ ದೇಶಗಳು ಒಂದು ಪಟ್ಟು ಹಿಡಿದಿವೆ. ಏನಂತ? ಯಾವುದೇ ಕಾರಣಕ್ಕೂ ಡಾಲರ್ ಮುಖಾಂತರ ವ್ಯಾಪಾರಗಳನ್ನು ಮಾಡಬಾರದು, ವಹಿವಾಟುಗಳನ್ನು ಮಾಡಬಾರದು ಅಂತ. ತಮ್ಮ ತಮ್ಮ ಕರೆನ್ಸಿಯ ಮುಖಾಂತರ ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕು, ಆ ಮುಖಾಂತರ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬೇಕು ಅಂತ. ರಷ್ಯಾ ಮತ್ತು ಭಾರತದ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಡಾಲರ್ ಬಿಟ್ಟು ರೂಪಾಯಿಯಲ್ಲಿ ರಷ್ಯಾ ಜೊತೆಗೆ ಭಾರತ ವ್ಯವಹಾರ ಮಾಡ್ತಾ ಇದೆ. ತೈಲ ರಫ್ತಿನ ಮುಖಾಂತರ $85 ಬಿಲಿಯನ್ ಹಣವನ್ನು ಗಳಿಸ್ತಾ ಇದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ 2ನೇ ದೊಡ್ಡ ರಫ್ತುದಾರ ರಾಷ್ಟ್ರವಾಗಿ ಭಾರತ ಇದೆ. ಹೆಂಗೆ ಇದು 2ನೇ ರಾಷ್ಟ್ರ ಹೆಂಗಾಗುತ್ತೆ ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ತೈಲ ಮಾರುಕಟ್ಟೆಯಲ್ಲಿ 12.6% ಪಾಲಿದೆ ನಮ್ಮದು. ಅಂದರೆ ಜಾಗತಿಕವಾಗಿ ಸಂಸ್ಕರಿಸಿದ ತೈಲ ಮಾರುಕಟ್ಟೆಯಲ್ಲಿ ನಾವೆಲ್ಲ ಇದ್ದೀವಿ. ಡೀಸೆಲ್, ಪೆಟ್ರೋಲ್ ಮತ್ತು ಜೆಟ್ ಇಂಧನಗಳನ್ನು ಬೃಹತ್ ಪ್ರಮಾಣದಲ್ಲಿ ನಾವೆಲ್ಲ ರಫ್ತು ಮಾಡ್ತೀವಿ. ಭಾರತದ ಒಟ್ಟಾರೆ ರಫ್ತಿನಲ್ಲಿ ತೈಲ ಉತ್ಪನ್ನಗಳ ಪಾಲು 21% ಇದೆ. ಅಂದರೆ ವಿದೇಶಿ ವಿನಿಮಯವನ್ನು ಅತಿ ಹೆಚ್ಚು ತಂದುಕೊಡುವಂಥ 2ನೇ ಅತಿ ದೊಡ್ಡ ರಫ್ತು ವಲಯ ಇದು. ಯಾವುದು? ತೈಲದ ರಫ್ತು. ಮತ್ತೊಂದು ಕಡೆ ಭಾರತೀಯ ಬ್ಯಾಂಕ್ಗಳ ಓಸ್ಟ್ರೋ ಖಾತೆಗಳಲ್ಲಿ ರಷ್ಯಾಕ್ಕೆ ಸೇರಿದಂಥ ಬಿಲಿಯನ್ ಗಟ್ಟಲೆ ರೂಪಾಯಿ ಹಣ ಸಿಕ್ಕಾಕೊಂಡಿತ್ತು. ಯಾವ ಕಾರಣಕ್ಕಾಗಿ? ಈ ಓಸ್ಟ್ರೋ ಖಾತೆ ಅಂತ ಹೇಳಿದರೆ, ನಾನು ಮೊನ್ನೆಯೂ ಕೂಡ ಇದನ್ನು ಹೇಳಿದೆ, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಈ ವ್ಯವಹಾರಗಳನ್ನು ಸುಲಭವಾಗಿಸಿಕೊಳ್ಳುವುದಕ್ಕೆ, ಸುಗಮವಾಗಿ ನಡೆಸಿಕೊಳ್ಳುವುದಕ್ಕೆ ಒಂದು ದೇಶದ ಬ್ಯಾಂಕ್ ಮತ್ತೊಂದು ದೇಶದ ಬ್ಯಾಂಕ್ನಲ್ಲಿ ತೆರೆಯುವಂಥ ಒಂದು ವಿದೇಶಿ ಕರೆನ್ಸಿ ಖಾತೆಗೆ ಏನಂತ ಕರೀತಾರೆ? ಈ ಓಸ್ಟ್ರೋ ಖಾತೆ ಅಂತ ಕರೀತಾರೆ. ಈ ಓಸ್ಟ್ರೋ ಖಾತೆಯಲ್ಲಿ ಏನಾಗಿತ್ತು? ರಷ್ಯಾದ ಹಣ ಸಿಕ್ಕಾಕೊಂಡಿತ್ತು. ಹೆಂಗೆ ಹಣ ಸಿಕ್ಕಾಕೊಂಡಿತ್ತು ಅಂತ ಹೇಳಿದರೆ, ಗಮನಿಸಬೇಕಾದಂತಹ ಸಂಗತಿ, ರಷ್ಯಾ ಏನು ಮಾಡ್ತಾ ಇತ್ತು? ಭಾರತದಿಂದ ಹೆಚ್ಚು ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಆದರೆ ರಷ್ಯಾ ಮಾತ್ರ ಭಾರತದಿಂದ ಕಡಿಮೆ ಪ್ರಮಾಣದಲ್ಲಿ ಆಮದನ್ನು ಮಾಡ್ಕೊಳ್ತಾ ಇದ್ರು. ಇದೀಗ ಅವರು ತೈಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ನಾವು ಅವ್ರಿಗೆ ರಫ್ತು ಮಾಡ್ತಾ ಇದ್ವಿ. ಬಟ್ ನಮಗೆ ರಷ್ಯಾದ ಪರಿಕರಗಳು ಬರ್ತಿತ್ತು, ಅಲ್ಲಿಂದ ತೈಲ ಬರ್ತಿತ್ತು. ಹೀಗಾಗಿ ದೊಡ್ಡ ಮಟ್ಟದ ಡಿಪೆಂಡೆನ್ಸಿ ರಷ್ಯಾದ ಮೇಲೆ ಇತ್ತು. ಇದೀಗ ಈ ಡಾಲರ್ ಮೇಲಿನ ಅವಲಂಬನೆಯನ್ನು ತಪ್ಪಿಸೋದಕ್ಕೆ ರೂಪಾಯಿ ಮತ್ತು ರೂಬಲ್ ಮುಖಾಂತರ ವ್ಯಾಪಾರವನ್ನು ಅವಲಂಬನೆ ಮಾಡಿದಾಗಲೂ ಕೂಡ ಈ ವ್ಯತ್ಯಾಸ ಏನಿತ್ತಲ್ಲ, ಅವರದ್ದು ಹೆಚ್ಚಿರೋದು ನಮ್ಮದು ಕಡಿಮೆ ಇರೋದು, ಈ ವ್ಯತ್ಯಾಸ ಇತ್ತಲ್ಲ, ಈ ವ್ಯತ್ಯಾಸದಿಂದಾಗಿ ಏನಾಗಿತ್ತು ಅಂತ ಹೇಳಿದರೆ, ರಷ್ಯಾದ ಹಣ ಈ ಓಸ್ಟ್ರೋ ಖಾತೆ ಅಂತ ನಾನೇ ಹೇಳಿದ್ದೆ, ಆ ಓಸ್ಟ್ರೋ ಖಾತೆಯಲ್ಲಿ ಹಾಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಅಂದರೆ ಭಾರತದ ರೂಪಾಯಿ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇದೀಗ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಏನು ಐಡಿಯಾ ಮಾಡ್ತು, ಹೀಗೆ ಸಿಕ್ಕಾಕೊಂಡಿರುವಂಥ ಹಣವನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕು. ಆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದ್ರ ಮುಖಾಂತರ ಮ್ಯೂಚುವಲ್ ಫಂಡ್ಗಳಲ್ಲೂ ಕೂಡ ನೀವು ಹೂಡಿಕೆ ಮಾಡಬಹುದು. ಆ ಮುಖಾಂತರ ಈ ಹಣವನ್ನು ನಮಗೆಲ್ಲ ಬರಬಹುದು ಎನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ಒಂದು ನಿಯಮಗಳನ್ನು ರೂಪಿಸಿ, ಆ ನಿಯಮಗಳನ್ನು ಸರಳೀಕರಿಸಿ ರಷ್ಯಾಕ್ಕೊಂದು ಅನುಕೂಲವನ್ನು ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಅದು ಭಾರತಕ್ಕೂ ಕೂಡ ಸಹಾಯ ಆಗ್ತಾ ಇದೆ. ಏನು ಸಿಕ್ಕಾಕೊಂಡಿದ್ದ ಹಣವೂ ಕೂಡ ಭಾರತಕ್ಕೆ ಸಿಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಇದೇ ವಿಚಾರದಲ್ಲಿ ಜಾಗತಿಕ ಇಂಧನ ಸಂಧಾನಕಾರವಾಗಿ ಭಾರತ ಸಿಕ್ಕಾಕೊಂಡಿದೆ. ನಾವು ಅನೇಕ ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಭಾರತ ಯುದ್ಧ ಆದಂತಹ ಸಮಯದಲ್ಲಿ ಬೇರೆ ಬೇರೆ ಜಾಗತಿಕ ಯುದ್ಧಗಳಲ್ಲಿ ತನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡಿ, ಆ ನಾಯಕತ್ವದ ಮುಖಾಂತರ ಯುದ್ಧವನ್ನು ಶಮನ ಮಾಡುವಂತಹ ಕೆಪಾಸಿಟಿ ಇದೆ ಅಂತ ನಾವೆಲ್ಲ ಮಾತನಾಡ್ತಾ ಇದ್ವಿ. ಈಗ ತೈಲ ವಿಚಾರದಲ್ಲೂ ಕೂಡ ನಾವು ತೈಲವನ್ನೇ ಉತ್ಪಾದನೆ ಮಾಡಲ್ಲ, ಆ ತೈಲವನ್ನು ಉತ್ಪಾದನೆ ಮಾಡದೇ ಇದ್ದಾಗಲೂ ಕೂಡ ಸಂಧಾನಕಾರವಾಗಿ ಭಾರತ ಇದೆ. ಯುರೋಪ್ ಮತ್ತು ರಷ್ಯಾ ಎರಡಕ್ಕೂ ಭಾರತವೇ ಪೆಟ್ರೋಲ್ ಪೂರೈಕೆ ಮಾಡ್ತಾ ಇದೆ. ಅಮೆರಿಕದ ಒತ್ತಡ ಇದೆ. ಈ ಒತ್ತಡದ ನಡುವೆಯೂ ಕೂಡ ಭಾರತ ಇಂಥದ್ದೊಂದು ತಾಂತ್ರಿಕ ಕೆಲಸವನ್ನು ಮಾಡ್ತಾ ಇದೆ. ನೀವು ನೋಡಿ, ಪ್ರಮುಖ ಜಾಗತಿಕ ಗ್ರಾಹಕರಿದ್ದಾರೆ ಭಾರತಕ್ಕೆ. ಯಾರ್ಯಾರು? ಯುರೋಪ್, ನೆದರ್ಲ್ಯಾಂಡ್ ಭಾರತದ ತೈಲ ಉತ್ಪಾದನೆಗಳನ್ನು ಖರೀದಿ ಮಾಡುವಂಥ ಅತಿ ದೊಡ್ಡ ದೇಶ ಆಗಿದೆ. ಫ್ರಾನ್ಸ್, ಜರ್ಮನಿ ಇವರು ಕೂಡ ಭಾರತದ ಡೀಸೆಲ್ ಅನ್ನೆಲ್ಲ ನೆಚ್ಕೊಂಡಿದ್ದಾರೆ. ಇದು ಒಂದು. ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಹೋದರೆ ಸಿಂಗಾಪುರ, ಮಲೇಷಿಯಾ ಮತ್ತು ಆಫ್ರಿಕಾದ ಹಲವು ದೇಶ ಭಾರತದಿಂದ ನಿಯಮಿತವಾಗಿ ತೈಲವನ್ನು ಆಮದು ಮಾಡಿಕೊಳ್ತವೆ. ಮತ್ತೊಂದು ಕಡೆ ಇದೀಗ ಹೊಸ ಗ್ರಾಹಕ ದೇಶವಾಗಿ ರಷ್ಯಾ ಅಲ್ಲಿಗೆ ಬಂದಿದೆ. ಉಕ್ರೇನ್ ದಾಳಿಯಿಂದ ಅವೆಲ್ಲ ಘಟಕಗಳು ಧ್ವಂಸಗೊಂಡು ಇದೀಗ 4 ಲಕ್ಷ ಟನ್ ತೈಲವನ್ನು ನಾವು ಖರೀದಿ ಮಾಡ್ತೀವಿ ಅಂತ ಅವರೆಲ್ಲ ಬರ್ತಾ ಇರೋದು. ಅಂದರೆ ನಾನು ಆವಾಗಲೇ ಹೇಳಿದಾಗ, ಉಕ್ರೇನ್ ಯುದ್ಧದ ಸಮಯದಲ್ಲಿ ಅವರಿಗೆಲ್ಲ ದಿಗ್ಬಂಧನ ವಿಧಿಸಿದ ನಂತರವೂ ಕೂಡ ರಷ್ಯಾ ನಮಗೆ ತೈಲವನ್ನು ಕಳಿಸಿಕೊಟ್ಟಿತ್ತು ಹಡಗಿನ ಮುಖಾಂತರ. ನಾವೆಲ್ಲ ಅದನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಇದೀಗ ಅವರು ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ. ಇದೀಗ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಿ ನೋಡಿ, ನಮಗೆ ಬರ್ತಾ ಇರುವಂಥದ್ದು ಕಚ್ಚಾ ತೈಲ ರಷ್ಯಾದಿಂದ ಬರ್ತಿತ್ತು. ಅದನ್ನು ನಾವೇನು ಮಾಡ್ತಾ ಇದ್ವಿ? ಕಚ್ಚಾ ತೈಲವನ್ನು ಸಂಸ್ಕರಣೆ ಮಾಡುವ ಮುಖಾಂತರ ಯುರೋಪಿಯನ್ ಯೂನಿಯನ್ನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಾ ಇದ್ವಿ. ಇದರಿಂದ ಭಾರತಕ್ಕೆ $85 ಬಿಲಿಯನ್ ಹಣ ಬರ್ತಾ ಇತ್ತು. ಅಂದರೆ ವಿಪರ್ಯಾಸ ಅಂತ ಹೇಳಿದರೆ, ನಮ್ಮಲ್ಲಿ ಉತ್ಪಾದನೆ ಇಲ್ಲದೇ ಇದ್ದಾಗಲೂ ಕೂಡ
ಮತ್ತೊಂದು ದೇಶದಲ್ಲಿ ಉತ್ಪಾದನೆ ಆಗುವಂಥ ಕಚ್ಚಾ ತೈಲವನ್ನು ಬಳಕೆ ಮಾಡಿಕೊಂಡು ಅದನ್ನು ಸಂಸ್ಕರಣೆ ಮಾಡಿ ಅದರ ಮುಖಾಂತರ ಆದಾಯ ಗಳಿಸುವಂತಹ ವ್ಯವಸ್ಥೆ ಇದು. ಆ ಮುಖಾಂತರ ಭಾರತ ಇದೀಗ ತೈಲದ ವಿಚಾರದಲ್ಲಿ ಒಂದು ಮಧ್ಯಸ್ಥಿಕೆದಾರನಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಇದೀಗ ಒಂದು ಪ್ರಶಂಸೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಭಾರತದ ರಿಫೈನಿಂಗ್ ತಾಕತ್ತು, ನಾನು ಆವಾಗಲೇ ಹೇಳಿದೆ, ಗುಜರಾತ್ನಲ್ಲಿ ರಿಫೈನಿಂಗ್ ತಾಕತ್ತು ಹೆಂಗಿದೆ, ಯಾವ್ಯಾವ ಘಟಕಗಳು ನಯಾರ ಆಗಿರ್ಬೋದು, ಜಾಮ್ನಗರದಲ್ಲಿರುವಂತಹ ವ್ಯವಸ್ಥೆ ಆಗಿರ್ಬೋದು. ಜಾಮ್ನಗರ ಏನಿದೆ ವಿಶ್ವದ ಅತಿ ದೊಡ್ಡ ರಿಫೈನರಿ ಸಂಕೀರ್ಣ ಅಂತ ಹೇಳಲಾಗುತ್ತೆ. ಇದನ್ನು ಅತಿ ದೊಡ್ಡ ಸಂಕೀರ್ಣ ಇದು. ದಿನಕ್ಕೆ 1.2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಉತ್ಪಾದನೆ ಮಾಡುವಂಥ ಅಥವಾ ಉತ್ಪಾದನೆ ಆಗಿರುವಂತಹ ಅದನ್ನು ಕಚ್ಚಾ ತೈಲವನ್ನು ಶುದ್ಧೀಕರಿಸುವಂತಹ ಸಾಮರ್ಥ್ಯ ಇದಕ್ಕಿದೆ. ರಷ್ಯಾಕ್ಕಿಂತ 3 ಪಟ್ಟು ವೇಗವಾಗಿ ಪೆಟ್ರೋಲನ್ನು ಭಾರತ ಸಿದ್ಧಪಡಿಸುತ್ತೆ. ಬರೀ ಪೆಟ್ರೋಲ್ ಅಷ್ಟೇ ಅಲ್ಲ, ಜೆಟ್ ಫ್ಯೂಲ್ ಉತ್ಪಾದನೆಯಲ್ಲೂ ಕೂಡ ನಾವೇ ಕಿಂಗ್ ಆಗಿದ್ದೀವಿ. ಯುದ್ಧದ ಸಮಯದಲ್ಲಿ ಗ್ಲೋಬಲ್ ಎನರ್ಜಿ ಬ್ಯಾಕಪ್ ಆಗಿರೋದು ಭಾರತ ಮಾತ್ರ. ನಾವು ನಿನ್ನೆಯೂ ಕೂಡ ಒಂದು ಸುದ್ದಿಯನ್ನು ನೋಡಿದ್ವಿ. ಮುಂದಿನ 30 ದಿನಗಳ ಕಾಲ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಕೇವಲ ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, LNG ಮತ್ತು LPG ಕೂಡ ನಮಗೆ ಸ್ಟಾಕ್ ಆಗಬೇಕು ಅನ್ನೋ ಕಾರಣಕ್ಕಾಗಿ ಭಾರತ ಕೆಲವೊಂದಿಷ್ಟು ತಂತ್ರಗಳ ಮುಖಾಂತರ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದೆ ಅಂತ ನಾವೆಲ್ಲ ನೋಡಿದ್ವಿ. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮ್ನಗರ ಆಗಿರ್ಬೋದು, ಅದಾದ ನಂತರ ನಯಾರ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಶುದ್ಧೀಕರಿಸುವಂತಹ ಸಾಮರ್ಥ್ಯ ದೊಡ್ಡ ಮಟ್ಟದಲ್ಲಿದೆ. ದಿನಕ್ಕೆ 1.2 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಶುದ್ಧೀಕರಿಸುವಂಥ ಅಪ್ರತಿಮ ಸಾಮರ್ಥ್ಯ ಇದು. ನಾನು ಆವಾಗಲೇ ಹೇಳಿದೆ, ರಷ್ಯಾ ಹಳೆಯ ತಂತ್ರಜ್ಞಾನವನ್ನು ಹೊಂದಿದೆ. ಆ ಹಳೆಯ ತಂತ್ರಜ್ಞಾನದ ಮುಖಾಂತರ ಅವರೆಲ್ಲ ಉತ್ಪಾದನೆ ಮಾಡುವಂತಹ ಅಂದರೆ ಸಂಸ್ಕರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅದು ಕೂಡ ದೊಡ್ಡ ಮಟ್ಟದ ಹೊಡೆತ. ಅದಾದ ನಂತರ ರಷ್ಯಾದ ಮತ್ತೊಂದು ವಿಫಲತೆ ಏನು ಅಂತ ಹೇಳಿದ್ರೆ, ಆ ಎಲ್ಲ ಕೇಂದ್ರಗಳಿದೆಯಲ್ಲ, ರಿಫೈನರಿ ಕೇಂದ್ರಗಳೇನಿದೆಯಲ್ಲ, ಅವೆಲ್ಲವೂ ಕೂಡ ದಾಳಿಗೆ ಸುಲಭವಾಗಿ ತುತ್ತಾಗುವಂತಹ ಪ್ರದೇಶದಲ್ಲಿದೆ. ಇದೀಗ ಉಕ್ರೇನ್ ಅವರು ಏನಾದರೂ ದಾಳಿ ಮಾಡಿದರೆ ಈಸಿಯಾಗಿ ಸಿಕ್ಕಾಕೊಂಡು ಬಿಡುತ್ತೆ. ಆ ಕಾರಣಕ್ಕಾಗಿ ಅದು ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಮತ್ತೊಂದು ಬೆಳವಣಿಗೆ, ರೂಪಾಯಿ ರೂಬಲ್ ಕಮಾಲ್. ಏನಿದು ರೂಪಾಯಿ ರೂಬಲ್ ಕಮಾಲ್? ನಾನು ಅವಾಗಲೇ ಹೇಳಿದೆ, ಡಾಲರ್ನ ಅವಲಂಬನೆಯನ್ನು ಕಡಿಮೆ ಮಾಡುವಂತಹ ದೃಷ್ಟಿಯಿಂದ ಅವರವರ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಮಾಡೋದು. ಹಾಗೆ ಭಾರತ ರಷ್ಯಾವು ಕೂಡ ತಮ್ಮ ತಮ್ಮ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡೋದು. ರಷ್ಯಾ ಭಾರತ ವ್ಯವಹಾರಕ್ಕೆ ಅಮೆರಿಕಾದ ಡಾಲರ್ ಹಂಗಿಲ್ಲ. ಹೆಂಗೆ? ಈಗ ನಾವು ತೈಲವನ್ನು ಖರೀದಿ ಮಾಡಬೇಕು ಅಂತ ಹೇಳಿದರೆ ಬೇರೆ ಬೇರೆಯವರ ಜೊತೆಗೆ ಡಾಲರ್ ಮುಖಾಂತರ ತೈಲವನ್ನು ಖರೀದಿ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಆದರೆ ಇದೀಗ ಹಂಗಿಲ್ಲ. ಹಂಗಿಲ್ಲ? ಅವರವರ ಕರೆನ್ಸಿ ಮುಖಾಂತರ ಸ್ಯಾಂಕ್ಷನ್ ಮೀರಿ ರೂಪಾಯಿಯಲ್ಲೇ ವ್ಯಾಪಾರವನ್ನು ಮಾಡುವಂತಹ ಪರಿಸ್ಥಿತಿ. ಭಾರತದ ರೂಪಾಯಿ ಇದೀಗ ರಷ್ಯಾದಲ್ಲಿ ಅಘೋಷಿತ ಕರೆನ್ಸಿ. ಸ್ವಿಫ್ಟ್ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ತೈಲ ಸಂಚಾರ ನಿಂತಿಲ್ಲ. ಈ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕಾದವರು ನಾನು ಆವಾಗಲೇ ಹೇಳಿದಾಗೆ ದಿಗ್ಬಂಧನ ಎಲ್ಲ ಹಾಕಿದ್ರು. ಅದಾದ ನಂತರ ಒಂದು ವ್ಯವಸ್ಥೆಯನ್ನು ತೆಗೆದುಕೊಂಡು ಬಂದರು. ಈ ಸ್ವಿಫ್ಟ್ನ ಮುಖಾಂತರ ಯಾರಾದರೂ ಸಂವಹನವನ್ನು ನಡೆಸ್ತಾರೆ ರಷ್ಯಾದ ಜೊತೆಗೆ, ಅವರ ವಿರುದ್ಧ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಅವರೆಲ್ಲ ಹೇಳಿದರು. ಈ ಕ್ರಮದ ವಿರುದ್ಧವೂ ಕೂಡ ಭಾರತ ಸೆಟೆದೆದ್ದು ನಿಂತು ಇವತ್ತು ಅವರವರ ಕರೆನ್ಸಿಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಅಮೆರಿಕಾಕ್ಕೊಂದು ಆತಂಕ ಇದೆ. ಅವರವರ ಕರೆನ್ಸಿಯಲ್ಲಿ ಕೆಲಸವನ್ನು ಮಾಡ್ಕೊಂಡ್ಬಿಟ್ರೆ ನಮ್ಮ ಕರೆನ್ಸಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ ಎನ್ನುವಂಥ ಆತಂಕ ಯಾರಿಗಿದೆ? ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕಾದವರಿಗೆ ಇರುವ ಕಾರಣಕ್ಕಾಗಿ ಇಂಥದ್ದೊಂದು ಆಲೋಚನೆ ಇದೆ ಅವರಿಗೆ. ಏನಿದು? ಅಮೆರಿಕಾದ ಸ್ವಿಫ್ಟ್ ಮತ್ತು ನಿರ್ಬಂಧಗಳಿಗೆ ಸೆಡ್ ಹೊಡೆದ್ರು, ಸ್ವಿಫ್ಟ್ನಿಂದ ಎಲ್ಲ ಹೊರಗೆ ಬಂದಿದ್ದಾರೆ. ಈ ಯುದ್ಧದ ನೆಪದಲ್ಲಿ ಅಮೆರಿಕ ಮತ್ತು ಯುರೋಪ್ನ ದೇಶಗಳೇನಿತ್ತು ರಷ್ಯಾದ ಬ್ಯಾಂಕ್ಗಳನ್ನು ಜಾಗತಿಕ ಹಣಕಾಸು ಸಂವಹನದ ವ್ಯವಸ್ಥೆ ಆದಂಥ ಸ್ವಿಫ್ಟ್ನಿಂದ ಹೊರಹಾಕಿದ್ವು. ಇದರಿಂದಾಗಿ ರಷ್ಯಾ ಯಾವುದೇ ದೇಶದೊಂದಿಗೆ ಡಾಲರ್ ಮುಖಾಂತರ ವ್ಯಾಪಾರವನ್ನು ಮಾಡಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಈಗ ನಾನು ಅವಾಗಲೇ ಹೇಳಿದಾಗೆ ತೈಲವನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಡಾಲರ್ ಮುಖಾಂತರ ಮಾಡಬೇಕಾಗಿತ್ತು. ಆದರೆ ಆ ಡಾಲರ್ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ತೆಗೆದು ಹಾಕಿದ್ದರ ಪರಿಣಾಮವಾಗಿ ಒಂದು ಬೆಳವಣಿಗೆ ಏನಾಯಿತು ಅಂತ ಹೇಳಿದರೆ, ಅವರು ಒಂದು ಆಲೋಚನೆ ಮಾಡಿದ್ರು, ಯಾವ ಕಾರಣಕ್ಕೂ ಡಾಲರ್ ಮುಖಾಂತರ ಆಗಬಾರದು ಅಂತ. ಇದಕ್ಕೆ ಪರ್ಯಾಯವಾಗಿ ಭಾರತ ಹೇಳ್ತು, ಇಲ್ಲ ನಾವು ನಮ್ಮ ಕರೆನ್ಸಿ ಮುಖಾಂತರ ಮಾಡ್ತೀವಿ ಅಂತ. ಇದು ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಎರಡನೇ ಸುದ್ದಿಗೆ ಹೋಗೋದಾದರೆ, ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಬೆಳವಣಿಗೆ ನಾವು ನಿನ್ನೆ ಅಷ್ಟೇ ನೋಡಿದ್ವಿ. ದೋಹಾಕ್ಕೆ ಒಂದು ನಿಯೋಗ ಬಂದಿದೆ, ದೋಹಾದಲ್ಲಿ ಮಾತುಕತೆ ಆಗ್ತಾ ಇದೆ. ಇರಾನ್ನವರು ಅದರಿಂದ ಹೊರಗಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಭಾಗವಹಿಸುವುದಿಲ್ಲ ಅಂತೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ. ಅದಾದ ನಂತರ ಅಮೆರಿಕದ ಕೆಲ ನಾಯಕರುಗಳು ಇರಾನಿಗೆ ಎಚ್ಚರಿಕೆ ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಜಾಗತಿಕ ರಾಜಕಾರಣದಲ್ಲಿ ಈ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಇರಾನ್ ಮಾತುಕತೆಯನ್ನು ನಿರಾಕರಣೆ ಮಾಡ್ತಾ ಇದ್ರೆ, ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳ್ತಾ ಇದ್ದಾರೆ, ಇರಾನ್ಗೆ ನಾವು ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಹೇಳುವ ಮುಖಾಂತರ ಅವರು ಒಂದೆಲ್ಲ ಹೇಳ್ತಾ ಇರೋದು, ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಿದ್ದೀವಿ ಇತ್ಯಾದಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಬೆಳವಣಿಗೆ ಆಯಿತು? ಇರಾನ್ ಪರ್ಷಿಯನ್ ತಂತ್ರಕ್ಕೆ ವ್ಯಾನ್ಸ್ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ.
ಏನಂತ, ಇರಾನ್ ದ್ವಂದ್ವ ನೀತಿಗೆ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಆಕ್ರೋಶವನ್ನು ಹೊರಹಾಕಿದ್ರು. ಮಾತುಕತೆ ನಡೀತಾ ಇಲ್ಲ ಎನ್ನುವಂಥ ಇರಾನ್ ಹೇಳಿಕೆ ಒಂದು ಕೇವಲ ನಾಟಕ ಮಾತ್ರ. ಅದು ಮಾತುಕತೆನೇ ನಡೀತಾ ಇಲ್ಲ, ನಾವು ಮಾತುಕತೆಗೆ ಬರಲ್ಲ ಅಂತ ಇರಾನ್ ಅವರು ಹೇಳ್ತಾ ಇದ್ದಾರೆ. ಇದೊಂದು ನಾಟಕ ಅಂತ ಅವರೆಲ್ಲ ಹೇಳಿದರು. ರಾಜತಾಂತ್ರಿಕತೆ ವಿಫಲ ಆದರೆ ಮಿಲಿಟರಿ ಕ್ರಮದ ಎಚ್ಚರಿಕೆಯನ್ನು JD ವ್ಯಾನ್ಸ್ ಕೊಟ್ಟರು. ಇರಾನ್ನ ಪಕ್ಷಿ ನೋಟಕ್ಕಿಂತ ಅವರ ಕೃತ್ಯಗಳ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ನಮಗೆ ಅಮೆರಿಕದ ಹಿತಾಸಕ್ತಿ ಮುಖ್ಯ ಆಗುತ್ತೆ, ಇರಾನ್ನ ಹೇಳಿಕೆಗಳಲ್ಲ ಅಂತ. ಇರಾನ್ ಏನೇನೋ ಮಾತನಾಡಬಹುದು, ಆದರೆ ಇರಾನ್ನ ಮಾತುಗಳು ನಮಗೆ ಮುಖ್ಯ ಅಲ್ಲ, ಆದರೆ ನಮಗೆ ಮುಖ್ಯವಾಗಿರುವುದು ಅಮೆರಿಕದ ಹಿತಾಸಕ್ತಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಈ ಮಾತುಕತೆಗಳು ಏನಾಗುತ್ತೆ ಅಂತ, ಅಂದರೆ ಇರಾನ್ನ ದ್ವಂದ್ವ ನೀತಿಯ ವಿರುದ್ಧ JD ವ್ಯಾನ್ಸ್ ಒಂದು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏನು ದ್ವಂದ್ವ ನೀತಿ? ಒಂದು ಕಡೆ ಮಾತುಕತೆ ಫಲಪ್ರದ ಆಗುತ್ತೆ ಅಂತ ಇರಾನ್ ಒಪ್ಪಿಕೊಳ್ಳುತ್ತೆ, ಮತ್ತೊಂದು ಕಡೆ ನಾನು ದೋಹಾದ ಮಾತುಕತೆಗೆ ಬರಲ್ಲ ಅಂತ. ಅದರ ಭಾಗವಾಗಿ ಒನ್ಸ್ ಅಗೇನ್ ಹಾರ್ಮುಜ್ನಲ್ಲಿ ದಾಳಿ ಪ್ರತಿದಾಳಿಗಳಾಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ವ್ಯಾನ್ಸ್ ಹೇಳ್ತಾ ಇದ್ದಾರೆ, ಅಮೆರಿಕ ಮತ್ತು ಇರಾನ್ ನಡುವೆ ತಾಂತ್ರಿಕ ಮಟ್ಟದ ಸಭೆಗಳು ತೆರೆಮರೆಯಲ್ಲಿ ನಿರಂತರವಾಗಿ ನಡೀತಿವೆ. ಇದನ್ನು ಅವರು ಸ್ಪಷ್ಟಪಡಿಸಿದರು. ಇರಾನ್ನ ಇಂಥ ಪಕ್ಷಿ ನೋಟದ ಬೂಟಾಟಿಕೆ ಹೇಳಿಕೆಗಳಿಂದ ಅವರ ನೈಜ ಕೃತ್ಯಗಳ ಮೇಲೆ ಅಮೆರಿಕ ತೀಕ್ಷ್ಣ ಕಣ್ಣಿಟ್ಟಿದೆ. ತಮಗೆ ದೇಶದ ಹಿತಾಸಕ್ತಿ ಮುಖ್ಯ ಅಂತ JD ವ್ಯಾನ್ಸ್ ಇರಾನ್ಗೆ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಈ ದೋಹಾದ ಮಾತುಕತೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆ ಇದು. ಮತ್ತೊಂದು, ಬಾಂಬ್ ದಾಳಿಯ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಶಾಂತಿ ಮಂತ್ರವನ್ನು ಜಪಿಸಿದ್ದಾರೆ. ಹೆಂಗೆ ಶಾಂತಿ ಮಂತ್ರ? ದೋಹಾ ಸಭೆ ಅತ್ಯಂತ ಯಶಸ್ವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಅಳಿಯ ಬಂದಿದ್ದರು, ಒಬ್ಬ ರಾಜತಾಂತ್ರಿಕ ಅಧಿಕಾರಿ ಎಲ್ಲ ಬಂದಿದ್ದರು. ಅಲ್ಲಿಯ ದೋಹಾದ ರಾಜ್ಕುಮಾರ್ನನ್ನು, ಅಲ್ಲಿಯ PM ಅವರನ್ನು ಭೇಟಿ ಮಾಡಿ ಅವರವರ ಬೇಡಿಕೆಗಳು ಏನಿದೆ ಅದನ್ನು ಸಲ್ಲಿಸುವುದರ ಪ್ರಯತ್ನದ ಭಾಗವಾಗಿ ಮಾತುಕತೆಗಳು ನಡೀತಾ ಇತ್ತು. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಅತ್ಯಂತ ಯಶಸ್ವಿಯಾಗಿದೆ ಈ ಮಾತುಕತೆ ಅಂತ. ಇರಾನ್ ಇದೀಗ ಸರಿಯಾದ ದಾರಿಗೆ ಬಂದಿದೆ ಅಂತ ಒಂದು ಟ್ರಂಪ್ ಮಾರ್ಮಿಕ ನುಡಿಯೆಲ್ಲ ಹೇಳಿದರು. ಕಳೆದ ವಾರವಷ್ಟೇ ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಭೀಕರ ದಾಳಿ ನಡೆಸಿದ್ದನ್ನು ನಾವೆಲ್ಲ ನೋಡಿದ್ವಿ. ಕುಶದ್ವೀಪ ಆಗಿರ್ಬೋದು, ಬೇರೆ ಬೇರೆ ಆಯಕಟ್ಟಿನ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತ್ತು. ಆ ಮುಖಾಂತರ ಇರಾನ್ಗೆ ಒನ್ಸ್ ಅಗೇನ್ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ಪ್ರತಿ ದಾಳಿಯಾಗಿ ಕುವೈತ್ ಮೇಲೆ ಇವರು ದಾಳಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ವಿ. ಇದೀಗ ಪರಮಾಣು ನಿಶಸ್ತ್ರೀಕರಣದ ಬಗ್ಗೆ ಸಕಾರಾತ್ಮಕವಾಗಿ ಹಾಗಾದರೆ ಇರಾನ್ ಸ್ಪಂದಿಸ್ತಾ ಅಂತ. ಯಾಕಂದರೆ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ ನಾವು ತಪಾಸಣೆಗೆ ಹೋಗ್ತೀವಿ ಅಂತ. ಇರಾನ್ ನಾವು ಅವಕಾಶ ಕೊಡೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಇಲ್ಲ, ಅವಕಾಶ ಇದೆ, ನಾವು ಮಾಡಲೇಬೇಕು, ಅದನ್ನು ಯಾವ ಕಾರಣಕ್ಕೂ ಅದರಿಂದ ಹಿಂದೆ ಹೋಗುವಂಥ ಸಾಧ್ಯತೆಗಳಿಲ್ಲ ಅಂತ. ಹಾಗಾದರೆ ದೋಹಾದ ಒಪ್ಪಂದವಾದ ನಂತರ ಅಥವಾ ದೋಹಾದ ಮಾತುಕತೆಗಳ ನಂತರ ಇರಾನ್ ತನ್ನ ಅಂತಾರಾಷ್ಟ್ರೀಯ ಅಧಿಕಾರಿಗಳನ್ನು ತನ್ನ ಪರಮಾಣು ಕೇಂದ್ರಗಳಿಗೆ ಬಿಟ್ಟುಕೊಳ್ಳೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ, ಯಾವ ಪರಿಪ್ರಮಾಣದಲ್ಲಿ ಸಂಸ್ಕರಿಸಿದಂಥ ಯುರೇನಿಯಂ ಏನಿದೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಕೂಡ ನೋಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಇದೊಂದು ಬೆಳವಣಿಗೆ ಆಗಿದೆ. ಮತ್ತೊಂದು ಕಡೆ ಬಲ ಪ್ರದರ್ಶನದ ಮುಖಾಂತರ ಶಾಂತಿ ಎನ್ನುವಂತಹ ಟ್ರಂಪ್ ವಿದೇಶಾಂಗ ನೀತಿ ಜಾರಿ. ಅವರು ಮೊದಲ ದಿನದಿಂದಲೂ ಕೂಡ ಬಲ ಪ್ರದರ್ಶನ ಮಾಡಿರೋದು, ಒಂದು ಆರ್ಥಿಕವಾಗಿ ಬಲ ಪ್ರದರ್ಶನ ಮಾಡಿದರು, ಅವರನ್ನು ತಳ್ಳುವ ಹಂತಕ್ಕೆ ಹೋಗಿ. ಎರಡನೆಯದ್ದು ದಾಳಿಯ ಮುಖಾಂತರ ಅವರ ಮೇಲೆ ಬಲ ಪ್ರದರ್ಶನ ಮಾಡುವ ಪ್ರಯತ್ನವನ್ನು ಮಾಡಿದರು. ಇದೀಗ ಆ ಬಲ ಪ್ರದರ್ಶನ ಮುಖಾಂತರ ಒಂದು ವಿದೇಶಾಂಗ ನೀತಿಯನ್ನು ಜಾರಿಗೆ ತರುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಿದ್ದಾರೆ. ಈಗ ಅವರು ಹೇಳ್ತಾ ಇದ್ದಾರೆ ಇರಾನ್ ಇದೀಗ ಸರಿ ದಾರಿಗೆ ಬಂದಿದೆ ಅಂತ ಅವರು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಎರಡನೇ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ ದೋಹಾ ಸಂಧಾನ ಆಗಿದೆ. ಈ ಸಂಧಾನದಲ್ಲಿ ಒಂದು 60 ದಿನ ಕದನ ವಿರಾಮವಂತೆ. ಅಂದರೆ ಈ 60 ದಿನ ಅನ್ನೋದನ್ನು ನೀವು 2-3 ಬಾರಿ ಹಿಂಗೆ ಎಕ್ಸ್ಟೆಂಡ್ ಆಗ್ತಾ ಬಂದಿದ್ದನ್ನು ನೋಡಿದ್ವಿ. ಮೊದಲು ಏಪ್ರಿಲ್ನಲ್ಲಿ 60 ದಿನ ಎಕ್ಸ್ಟೆಂಡ್ ಆಯಿತು, ಅದಾದ ನಂತರ ಮೇನಲ್ಲಿ ಎಕ್ಸ್ಟೆಂಡ್ ಆಯಿತು, ಜೂನ್ನಲ್ಲಿ ಜಿನೇವಾದಲ್ಲಿ ಮಾತುಕತೆ ಆಗುತ್ತೆ ಅಂತ ಹೇಳಿದ್ರು, ಫ್ರಾನ್ಸ್ನಲ್ಲಿ ಸಹಿ ಆಯಿತು, 60 ದಿನ ಅಬ್ಸರ್ವೇಷನ್ ಪೀರಿಯಡ್ ಅಂತ ಹೇಳಿದ್ರು. ಒನ್ಸ್ ಅಗೇನ್ ಇದೀಗ ದೋಹಾದಲ್ಲಿ ಮಾತುಕತೆ ಅಂತೆ. ದೋಹಾದ ಮಾತುಕತೆಯ ನಂತರ ಒನ್ಸ್ ಅಗೇನ್ 60 ದಿನದ ಕದನ ವಿರಾಮ ಅಂತೆ. ಅಮೆರಿಕ ಇರಾನ್ ನಡುವೆ ಸಂವಹನ ಮಾರ್ಗವನ್ನು ಸ್ಥಾಪನೆ ಮಾಡೋದಕ್ಕೆಲ್ಲ ಒಪ್ಪಿಗೆ ಆಗಿದೆ. 60 ದಿನಗಳವರೆಗೆ ಇದನ್ನು ವಿಸ್ತರಣೆ ಮಾಡೋದಕ್ಕೆಲ್ಲ ಉಭಯ ದೇಶಗಳು ಸಮ್ಮತಿಯನ್ನು ವ್ಯಕ್ತಪಡಿಸಿದ್ವು. ಹಾರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ನೌಕಾ ಸಂಚಾರಕ್ಕೆಲ್ಲ ಗ್ರೀನ್ ಸಿಗ್ನಲ್ ಅದನ್ನು ಮೊದಲ ದಿನದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಇರಾನ್ನವರು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಒಮಾನ್ನ ಕಾರಣಕ್ಕಾಗಿ ಅದೆಲ್ಲ ಬೆಳವಣಿಗೆ ಆಗ್ತಾ ಇರೋದನ್ನು ನೋಡಿದ್ದೀವಿ. ಕತಾರ್ ಮತ್ತು ಪಾಕಿಸ್ತಾನ ಜಂಟಿ ಮಧ್ಯಸ್ಥಿಕೆಯಲ್ಲಿ ಒಂದು ರಹಸ್ಯ ಸಭೆ ಎಲ್ಲ ನಡೆದಿದೆ. ಕತಾರ್ನವರು ಇದ್ದರು, ಪಾಕಿಸ್ತಾನ ಮೊದಲು ಹಂತದಲ್ಲಿ ಪಾಕಿಸ್ತಾನದಲ್ಲಿ ಮಾತುಕತೆ ಆಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಪಾಕಿಸ್ತಾನದ ಈ ಮೆಮೊರಂಡಮ್ ಏನಿತ್ತು ಆ ಮೆಮೊರಂಡಮ್ಗೆಲ್ಲ 14 ಅಂಶಗಳಿಗೆ ಇದೇ ಡೊನಾಲ್ಡ್ ಟ್ರಂಪ್ ಸಹಿ ಹಾಕಿದ್ರು. ಇದೀಗ ಅವರ ಜಂಟಿ ಮಧ್ಯಸ್ಥಿಕೆಯಲ್ಲಿ ಒಂದು ರಹಸ್ಯ ಸಭೆ ಆಗಿದೆ. ಮತ್ತೊಂದು ಕಡೆ ಟ್ರಂಪ್ ಅವರ ಅಳಿಯ ಕುಶ್ನರ್ ಮತ್ತು ವಿಟ್ಕಾಪ್ ಇವರೆಲ್ಲ ರಂಗ ಪ್ರವೇಶ. ಅಂದರೆ ಇವರೇ ಹೋಗಿದ್ರು ಎಲ್ಲಿಗೆ, ದೋಹಾಕ್ಕೆ.
ದೋಹಾಕ್ಕೆ ಹೋಗಿ ಮಾತುಕತೆ ನಡೆಸೋ ಪ್ರಯತ್ನವನ್ನು ಮಾಡಿದ್ರು. ಇದರಿಂದ ನಾವು ಏನಿದೆ ನಮ್ಮ ಬೇಡಿಕೆಗಳನ್ನು ಮಾತ್ರ ಹೇಳ್ತೀವಿ, ಇರಾನ್ ಅವರು ಇಲ್ಲಿ ಕರೆಸೋದಿಲ್ಲ ಅಂತ ಅವರು ಹೇಳಿದ್ರು. ಅದಾದ ನಂತರ ಇರಾನ್ ಅವರು ಕೂಡ ಬರೋದಿಲ್ಲ ಅಂತ ಅವರು ಸ್ಪಷ್ಟವಾದಂಥ ಒಂದು ಮಾತಿತ್ತು. ಯಾವುದು ಅಂತ ಹೇಳಿದ್ರೆ, ನಾವು ಇರಾನ್ನ ಯಾವುದೇ ಅಧಿಕಾರಿಗಳು ಮತ್ತು ರಾಜತಾಂತ್ರಿಕರನ್ನು ನಾವು ಭೇಟಿ ಮಾಡಲ್ಲ. ನಮ್ಮ ಬೇಡಿಕೆಗಳೇನಿದೆ ಕೇವಲ ಮಧ್ಯಸ್ಥಿಕೆದಾರರಾಗಿ ಯಾರ್ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಮಧ್ಯಸ್ಥಿಕೆದಾರರ ಮುಖಾಂತರ ನಾವು ಇದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಕುಶ್ನರ್ ಮತ್ತು ವಿಟ್ಕಾಫ್ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಅದರ ಭಾಗವಾಗಿ ಆಗಿದೆ. ಈ 60 ದಿನ ಏನಾಗುತ್ತೆ ಅನ್ನೋದು ಯಕ್ಷ ಪ್ರಶ್ನೆ. ಯಾಕಂದರೆ ನೀವು ಸ್ವಿಟ್ಜರ್ಲ್ಯಾಂಡ್ನಲ್ಲಿ 60 ದಿನ ಅಂತ ಹೇಳಿದ್ರಿ, ಒನ್ಸ್ ಅಗೇನ್ ಅಮೆರಿಕಾದವರು ದಾಳಿ ಮಾಡಿದ್ರು, ಇರಾನ್ನವರು ದಾಳಿ ಮಾಡಿದ್ರು, ಲೆಬನಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡಿತು, ಹೆಜ್ಬುಲ್ಲಾದವರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರು. 60 ದಿನಗಳು ಕೂಡ ನಾವು ಏನಾಗಿತ್ತು ಅನ್ನೋದು ನೋಡಿದ್ವಿ. ಇದೀಗ ಒನ್ಸ್ ಅಗೇನ್ ಬಂದು 60 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳ್ತಾ ಇದ್ರಿ. ನಾಳೆ ಯಾವುದೋ ಒಂದು ವಾಣಿಜ್ಯ ಹಡಗುಗಳ ಮೇಲೆ IRGC ಅವರು ದಾಳಿ ಮಾಡಿದರೆ ಅಮೆರಿಕ ಸುಮ್ಮನೆ ಇರುತ್ತಾ? ಅಥವಾ ಹೆಜ್ಬುಲ್ಲಾದವರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಇಸ್ರೇಲ್ನವರು ಸುಮ್ಮನೆ ಕೂರುವಂಥ ಹಂತಕ್ಕೆ ಹೋಗೋದಿಲ್ಲ, ಅವರು ಪ್ರತಿ ದಾಳಿ ಮಾಡುವಂಥ ಹಂತಕ್ಕೆ ಹೋಗ್ತಾರೆ. ಹೀಗಾಗಿ ಆ 60 ದಿನ ಏನಾಗುತ್ತೆ ಅಂತ ಕಾದು ನೋಡೋಣ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, $6 ಬಿಲಿಯನ್ ಆಸ್ತಿ ಇರಾನ್ನ ಭವಿಷ್ಯ ಇದೆ. ಈ ಫ್ರೀಸ್ ಆಗಿರುವಂತಹ ಹಣ ತಾನು ಉತ್ಪಾದನೆ ಮಾಡಿದಂಥ ತೈಲವನ್ನು ಮಾರಾಟ ಮಾಡಿ ಆ ಹಣ ಅಮೆರಿಕದ ಆರ್ಥಿಕ ದಿಗ್ಬಂಧನಗಳ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ ಈ ಆಸ್ತಿ ಫ್ರೀಸ್ ಆಗಿತ್ತಲ್ಲ, ಆ ಹಣಕ್ಕೆ ಸಂಬಂಧಪಟ್ಟಂತೆ ಫ್ರೀಸ್ ಆಗಿದ್ದಂಥ $6 ಬಿಲಿಯನ್ ಹಣ ಬಿಡುಗಡೆಗೆ ಎಲ್ಲ ಚಾಲನೆ ಸಿಕ್ಕಿದೆ ಅಂತೆ. ಕೇವಲ ಅಗತ್ಯ ಸರಕುಗಳ ಖರೀದಿಗೆ ಮಾತ್ರ ಈ ಹಣ ಬಳಸೋದಕ್ಕೆ ಅಮೆರಿಕ ಅನುಮತಿ ಕೊಟ್ಟಿದೆ. ನಮ್ಮನ್ನೇ ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಅಮೆರಿಕದ ರೈತರು ಬೆಳೆದಿರುವಂಥ ಗೋಧಿ, ಸೋಯಾಬೀನ್ ಖರೀದಿಗೆ ಮಾತ್ರ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅವರಿಗೆ ನೇರವಾಗಿ $6 ಬಿಲಿಯನ್ ಹಣವನ್ನು ಅಮೆರಿಕಾದವರು ಕೊಡಲ್ಲ. ಆ $6 ಬಿಲಿಯನ್ ಹಣದಲ್ಲಿ $1 ಬಿಲಿಯನ್ ಹಣದ ಮುಖಾಂತರ ಇವರು ಗೋಧಿ ಮತ್ತು ಸೋಯಾಬೀನ್ ಖರೀದಿ ಮಾಡಿದರೆ $5 ಬಿಲಿಯನ್ ಹಣ ಅಮೆರಿಕಾದ ಅಥವಾ ಬೇರೆ ಬೇರೆ ಬ್ಯಾಂಕ್ಗಳ ಖಾತೆಗಳಲ್ಲಿ ಉಳಿಯುತ್ತೆ. ಅದಕ್ಕಾಗಿಯೇ ಒಂದು ಖಾತೆ ಇದೆ, ನಾವು ಅವಾಗಲೇ ನೋಡಿದ್ವಲ್ವಾ, ಆ ರೀತಿಯಾದಂಥ ಒಂದು ಖಾತೆ, ಪ್ರತ್ಯೇಕವಾದಂಥ ಖಾತೆ ಇದೆ. ಆ ಖಾತೆಯಲ್ಲಿ ಡಿಡಕ್ಟ್ ಆಗ್ತಾ ಹೋಗುತ್ತೆ. ಕೇವಲ ಯಾವುದಕ್ಕೆ? ಮಾನವೀಯತೆಯ ನೆಲೆ ದೃಷ್ಟಿಯಿಂದ ಮತ್ತು ತುರ್ತು ಅಗತ್ಯಗಳಿಗಾಗಿ ಮಾತ್ರ ಈ ಹಣವನ್ನು ಕೊಡ್ತೀವಿ ಅಂತ ಅಮೆರಿಕಾದವರು ಹೇಳಿದ್ದಾರೆ. ಈಗ ಆರ್ಥಿಕ ನಿರ್ಬಂಧಗಳ ಸಡಿಲಿಕೆ ಬಗ್ಗೆ ಎಲ್ಲ ಗಂಭೀರವಾದಂಥ ಚರ್ಚೆಯಂತೆ ಪರಮಾಣು ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಬೇಕು ಅಂತ ಅಮೆರಿಕ ಒಂದು ಪಟ್ಟು ಹಿಡಿದಿದೆ. ಅದು ಮೊದಲ ದಿನದಲ್ಲೂ ಕೂಡ ಇಂಥದ್ದೊಂದು ಪಟ್ಟಿದೆ. ಇದೀಗ ಅಮೆರಿಕ ಉತ್ಪನ್ನಗಳ ಖರೀದಿಗೆ ಮಾತ್ರ ಹಣ ಬಳಕೆ ಆಗಬೇಕು ಅಂತ ಟ್ರಂಪ್ ಷರತ್ತು ವಿಧಿಸಿದ್ದನ್ನು ನಾವು ಮೊನ್ನೆ ನೋಡಿದ್ವಿ ಡೀಟೇಲ್ಸ್ ಆಗಿ. ಯಾವ ಕಾರಣಕ್ಕಾಗಿ? ಚೀನಾ ಖರೀದಿ ಮಾಡ್ತಾ ಇತ್ತು, ಚೀನಾದ ಮಾರುಕಟ್ಟೆ ಬಂದಾಯಿತು. ಚೀನಾದ ಮಾರುಕಟ್ಟೆ ಆದ ನಂತರ ಅಮೆರಿಕದ ರೈತರು ಸೋಯಾಬೀನ್ ಬೆಳೆದಿದ್ದಲ್ಲಿ ಲಾಸ್ ಅನುಭವಿಸ್ತಾ ಇದ್ರು. ಆ ಲಾಸನ್ನು ತೀರಿಸಿಕೊಳ್ಳೋದಕ್ಕೆ ಅಥವಾ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಇರಾನ್ ಒಂದು ಅಸ್ತ್ರವಾಗಿ ಅಮೆರಿಕಾಗೆ ಸಿಕ್ತು. ಈ ಕಾರಣಕ್ಕಾಗಿ ಇರಾನ್ಗೆ ಏನು ಮಾಡಿದ್ರು, ನಿಮ್ಮ ಹಣವನ್ನು ನಾವು ಕೊಡ್ತೀವಿ, ನೇರವಾಗಿ ಹಣ ಕೊಡಲ್ಲ, ಬದಲಾಗಿ ನಿಮಗೇನೇನು ಬೇಕೋ ಆ ಎಲ್ಲ ಸರಕುಗಳನ್ನು ನಮ್ಮಿಂದ ಖರೀದಿ ಮಾಡಿ ಅಂತ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಆ ಖರೀದಿಗೆ ಅವರೆಲ್ಲ ಹೋಗ್ತಾ ಇದ್ದಾರೆ. ಏನಾಗುತ್ತೆ ಕಾದು ನೋಡೋಣ ಈ ವಿಚಾರದಲ್ಲಿ. ಜೀ ಕನ್ನಡ ನ್ಯೂಸ್ DNA 3ನೇ ಸುದ್ದಿ, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಕೇವಲ ಯುದ್ಧ ಅಂತ ಹೇಳಿದರೆ ಮಾನವ ಸಹಿತ ದಾಳಿ ಮಾಡೋದು, ಡ್ರೋನ್ ದಾಳಿ ಮಾಡೋದು ಅಥವಾ ಪೂರ್ಣ ಪ್ರಮಾಣದ ಯುದ್ಧ ಮಾಡೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಉಳಿದಿಲ್ಲ. ಅದು ಸಾಂಪ್ರದಾಯಿಕ ಯುದ್ಧ ಆಗಿಬಿಡ್ತು. ಇದಕ್ಕೆ 2-3 ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಒಂದು, ಈಗಿನ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ಇರಾನ್ನ ಆರ್ಥಿಕತೆಯನ್ನು ಹಾಳು ಮಾಡಬೇಕು ಅಂತ ಅಮೆರಿಕ ಹೇರಿದಂಥ ಆರ್ಥಿಕ ದಿಗ್ಬಂಧನ ನಮ್ಮ ಕಣ್ಣು ಮುಂದೆ ಇದೆ. ನಾವು ನೇರವಾಗಿ ಯುದ್ಧ ಮಾಡೋದಿಲ್ಲ, ಅದರ ಬದಲಾಗಿ ಅವರಿಗೆ ಆರ್ಥಿಕವಾಗಿ ಹೊಡೆತ ಕೊಡ್ತೀವಿ, ಆ ಮುಖಾಂತರ ಆ ದೇಶ ತತ್ತರಿಸಿ ಹೋಗಬೇಕು ಅಂತ ಒಂದು, ಅದು ಅವರವರ ಯುದ್ಧ ವಿಚಾರ. ಆದರೆ ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ತೆಗೆದುಕೊಂಡಿದ್ದಂತಹ ಕ್ರಮ ಇತ್ತಲ್ಲ, ನಾವು 1965ರಲ್ಲಿ ಯುದ್ಧ ಆಯಿತು ಭಾರತ ಪಾಕಿಸ್ತಾನ, 71ರಲ್ಲಿ ಬಾಂಗ್ಲಾದೇಶ್ ವಿಮೋಚನಾ ಕಾರಣಕ್ಕಾಗಿ ಯುದ್ಧ ಆಗಿದ್ದನ್ನು ನೋಡಿದ್ವಿ, 1999ರಲ್ಲಿ ಕಾರ್ಗಿಲ್ ಯುದ್ಧ ಆಯಿತು. ಈ ಯುದ್ಧಗಳ ಆದ ನಂತರವೂ ಕೂಡ ಪಾಕಿಸ್ತಾನ ಪಾಠವನ್ನು ಕಲಿಯಲಿಲ್ಲ. ಪಾಠವನ್ನು ಕಲಿಯದೆ ಏನು ಮಾಡ್ತಾ ಇತ್ತು, ಭಯೋತ್ಪಾದಕರನ್ನು ಬಿಟ್ಟು ಚೀನಾ ಮತ್ತು ಪಾಕಿಸ್ತಾನ ಸೇರಿಕೊಂಡು ಬೇರೆ ಬೇರೆ ತರನಾದಂಥ ದಾಳಿ ಮಾಡಿದರೆ, ಸ್ವತಃ ಪಾಕಿಸ್ತಾನ ಭಯೋತ್ಪಾದಕರ ಮುಖಾಂತರ ಜಮ್ಮು ಕಾಶ್ಮೀರ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಕಳೆದ ಬಾರಿಯಾದಂತಹ ದಾಳಿಗೆ, ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೆ ಪ್ರತಿಕಾರವಾಗಿ ಭಾರತ ಏನು ಮಾಡಿತು, ಜಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೆ ಇಟ್ಕೊಡ್ತು. ಸಿಂಧು ನದಿ ಒಪ್ಪಂದ ಆಗಿತ್ತಲ್ಲ 1960ರಲ್ಲಿ, ಆ ಒಪ್ಪಂದವನ್ನು ಅಮಾನತೀಕರಣದಲ್ಲಿ ಇಡುವ ಮುಖಾಂತರ ಯುದ್ಧವನ್ನೂ ಕೂಡ ಮಾಡದೆ ಅವರಿಗೆ ಏಟು ಕೊಡೋ ಪ್ರಯತ್ನವನ್ನು ಮಾಡಿತು. ಈ ಏಟಿನ ಭಾಗವಾಗಿ ಪಾಕಿಸ್ತಾನ ಇವತ್ತು ಅಕ್ಷರಶಃ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಹೀಗೆ ಒದ್ದಾಡಿ ಅವರದ್ದೇ ದೇಶದ ಜನರಿಗೆ ಕುಡಿಯೋದಕ್ಕೆ ನೀರು ಇಲ್ಲದಂತಹ ಪಾಕಿಸ್ತಾನದ ಈ ಪರಿಸ್ಥಿತಿಯ ಸಮಯದಲ್ಲಿ
ಅಲ್ಲಿಯ ಕೆಲ ನಾಯಕರು ಒನ್ಸ್ ಅಗೇನ್ ಭಾರತದ ವಿರುದ್ಧ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಪರಮಾಣು ಅಸ್ತ್ರವನ್ನು ಮುಂದಿಟ್ಟುಕೊಂಡು ನಾವು ಪರಮಾಣು ದಾಳಿ ಮಾಡಿಬಿಡ್ತೀವಿ, ನಮ್ಮ ಬಳಿ ಪರಮಾಣು ಇರೋದು ಕೇವಲ ಪ್ರದರ್ಶನಕ್ಕೆ ಮಾತ್ರವಲ್ಲ, ಅದನ್ನು ಉಪಯೋಗ ಮಾಡ್ತೀವಿ ಅಂತ ಗೊಡ್ಡು ಬೆದರಿಕೆ ಹಾಕೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಭಾರತ ಕ್ಯಾರಿ ಅಂದಿರಲಿಲ್ಲ, ಇವತ್ತು ಕೂಡ ಭಾರತ ಕ್ಯಾರಿ ಅಂದಿಲ್ಲ. ಆದರೆ ಇಂಥ ಬೆದರಿಕೆಗಳನ್ನು ಹಾಕೋ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ. ಬಿಲಾವಲ್ ಭುಟ್ಟೋ ಜರ್ದಾರಿ ಭಾರತದ ವಿರುದ್ಧ ಅಣುಬಾಂಬ್ ದಾಳಿಯ ಒಂದು ಮಾತುಕತೆಗಳನ್ನು ಹೇಳಿದ್ದಾನೆ. ಏನೇನು ಬೆಳವಣಿಗೆ ಆಯಿತು, ಯಾರ್ಯಾರು ಏನೇನು ಹೇಳಿದ್ರು, ಡೀಟೇಲ್ಸ್ ನೋಡ್ತಾ ಹೋಗೋಣ. ನೀರು ತಡೆದರೆ ಅಣುಬಾಂಬ್ ದಾಳಿ ಮಾಡ್ತೀವಿ ಅಂತ ಪಾಕಿಸ್ತಾನ ಉದ್ದಟತನವನ್ನು ಮೆರೆದುಬಿಟ್ಟಿದೆ. ಯಾವ ನೀರು? ಸಿಂಧೂ ನದಿ ನೀರು. ನಾನು ಮೊನ್ನೆ ಹೇಳಿದ್ದೀನಿ, ಪೂರ್ವ ಮತ್ತು ಪಶ್ಚಿಮದ ನದಿಗಳನ್ನು ಪರ್ಸೆಂಟೇಜ್ ವೈಸ್ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹಂಚಲಾಯಿತು. ಹಂಚಿದ ನಂತರವೂ ಕೂಡ ಒಪ್ಪಂದ ಎಲ್ಲವೂ ಕೂಡ ಆಗಿತ್ತು. ಆದರೆ ಯಾವಾಗ ಪಾಕಿಸ್ತಾನ ಕಳೆದ ಬಾರಿ ಪಹಲ್ಗಾಮ್ ಅಟ್ಯಾಕ್ ಮಾಡ್ತಲ್ಲ ಭಯೋತ್ಪಾದಕರ ಮುಖಾಂತರ, ಆ ಸಮಯದಲ್ಲಿ ಅದನ್ನೆಲ್ಲವನ್ನು ಕೂಡ ಅಮಾನತೀಕರಣದಲ್ಲಿ ಇಟ್ಟಿದ್ವಿ. ಇದೀಗ ಆ ನೀರು ಸಿಗದೇ ಇರೋದಕ್ಕೆ ಅವರು ಹೇಳ್ತಾ ಇದ್ದಾರೆ ಪರಮಾಣು ದಾಳಿ ಮಾಡಬಹುದು ಅಂತ. ಹೆಂಗೆ? ಭಾರತದ ವಿರುದ್ಧ ಮತ್ತೆ ಪಾಕ್ ನಾಯಕ ಬಿಲಾವಲ್ ಭುಟ್ಟೋ ವಿಷ ಕಾರ್ಬಿಟ್ಟಿದ್ದಾರೆ. PPPಯ ನಾಯಕ ಆತ. ನೀರು ತಡೆದರೆ ಪರಮಾಣು ಬಾಂಬ್ ಬಳಸೋದಾಗಿ ಪಾಕಿಸ್ತಾನ ಒಂದು ಎಚ್ಚರಿಕೆ ಕೊಟ್ಟಿದೆ. ಮೊದಲೇನಲ್ಲ, ಇದು ಅನೇಕ ಬಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರಿಗೊಂದು ಏನಂತ ಹೇಳಿದರೆ, ನಮ್ಮ ಈ ಇಸ್ಲಾಮಿಕ್ ಅಂದರೆ ಮುಸ್ಲಿಂ ರಾಷ್ಟ್ರಗಳ ಪೈಕಿ ನಮ್ಮ ಹತ್ರ ಮಾತ್ರ ಪರಮಾಣು ಇದೆ, ನಾವು ಅದನ್ನು ಬಳಸ್ಬೋದು ಅಂತ ತನ್ನ ಶಕ್ತಿ ಪ್ರದರ್ಶನ ಮಾಡ್ಕೊಳ್ಬೋದು ಅಂತ ಒಂದು ಆಲೋಚನೆ ಅವರು ಅದನ್ನು ಹೇಳ್ತಾ ಇದ್ದಾರೆ. ಜಲಮಾರ್ಗ ಕಡಿತಗೊಳಿಸುವುದು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಒಂದು ಸಮ್ಮೇಳನ ಆಯಿತು. ಯಾವ ಸಮ್ಮೇಳನ? ಸಿಂಧೂ ಜಲ ಒಪ್ಪಂದದ ಅಂತಾರಾಷ್ಟ್ರೀಯ ಸಮ್ಮೇಳನ. ಅದರಲ್ಲಿ PPPಯ ನಾಯಕ ಬಿಲಾವಲ್ ಭುಟ್ಟೋ ಒಂದು ಜರ್ದಾರಿ ಭಾರತದ ವಿರುದ್ಧ ಹೇಳಿಕೆ ಕೊಟ್ಟರು. ಸಿಂಧೂ ನದಿ ನೀರು ತಡೆಯೋದಕ್ಕೆ ಸಾಧ್ಯ ಇಲ್ಲ, ಅದು ಪಾಕಿಸ್ತಾನದ ಆರ್ಥಿಕತೆ ಮತ್ತು ಅಸ್ತಿತ್ವಕ್ಕೆ ಮಾರಕ ಆಗುತ್ತೆ. ಪಾಕಿಸ್ತಾನ ಪರಮಾಣು ನೀತಿಯನ್ನು ಮರುಪರಿಶೀಲನೆ ಮಾಡಬೇಕಾದಂತಹ ಪರಿಸ್ಥಿತಿ ಬರ್ಬೋದು ಅಂತ ಇದೇ ಭುಟ್ಟೋ ಹೇಳಿಕೆ ಕೊಟ್ಟಿರೋದು. ಇವರ ತಾತನ ಕಾರಣಕ್ಕಾಗಿ ಬಾಂಗ್ಲಾದೇಶ ಅನ್ನುವಂಥ ಒಂದು ದೇಶ ಹುಟ್ಟಿದೆ ಅನ್ನುವಂಥ ಅರಿವು ಪ್ರಜ್ಞೆ ಈ ವ್ಯಕ್ತಿಗಿಲ್ಲ. ಆ ಅರಿವು ಪ್ರಜ್ಞೆ ಇದ್ದಿದ್ರೆ ಇವತ್ತು ಭಾರತದ ವಿರುದ್ಧ ಈ ವ್ಯಕ್ತಿ ಇಂಥದ್ದೊಂದು ಮಾತುಗಳನ್ನು ಹೇಳ್ತಾ ಇರಲಿಲ್ಲ. ಈ ವ್ಯಕ್ತಿ ಹಿಂಗೆ ಹೇಳಿದ. ನೀವು ನೋಡಿ, 1960ರಲ್ಲಿ ಒಪ್ಪಂದ ಆಗಿತ್ತು. 2019ರಲ್ಲಿ ಇಮ್ರಾನ್ ಖಾನ್ ಒಂದು ಹೇಳಿಕೆ ಕೊಡ್ತಾರೆ. ಏನಂತ ಹೇಳಿಕೆ ಕೊಡ್ತಾರೆ? 2 ಪರಮಾಣು ಸಶಸ್ತ್ರ ದೇಶಗಳು ಮುಖಾಮುಖಿ ಆಗೋದು ಇದು ಜಗತ್ತಿಗೆ ಒಳ್ಳೆಯದಲ್ಲ ಅಂತ. ಅಂದರೆ ನಾವು ದಾಳಿ ಮಾಡಬಹುದು ಎನ್ನುವಂಥ ಎಚ್ಚರಿಕೆ ಭಾಗವಾಗಿ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇಮ್ರಾನ್ ಖಾನ್ ಹೇಳಿದರು. ಅದು ಕೂಡ ಬೆದರಿಕೆ. ಅದಾದ ನಂತರ 2022ರಲ್ಲಿ ಶಾಜಿಯಾ ಮದ್ರಿ ಎನ್ನುವಂಥ ಒಬ್ಬ ವ್ಯಕ್ತಿ ಹೇಳ್ತಾರೆ, ಅಂದರೆ ನಮ್ಮ ಯಾರು ಜೈಶಂಕರ್ ಅವರು ಒಂದು ಹೇಳಿಕೆ ಕೊಟ್ಟರು. ಪಾಕಿಸ್ತಾನ ಭಯೋತ್ಪಾದನೆಯ ಕೇಂದ್ರ ಅಂತ ಹೇಳಿಕೆ ಕೊಟ್ಟಿದ್ದಕ್ಕೆ ಶಾಜಿಯಾ ಮದ್ರಿ ಹೇಳಿದರು, ಪಾಕಿಸ್ತಾನದ ಬಳಿ ಪರಮಾಣು ಇದೆ ಅಂತ ಯಾವ ಕಾರಣಕ್ಕೂ ಭಾರತ ಮರಿಬಾರದು ಅಂತ ಅವರು ವ್ಯಕ್ತಿ ಹೇಳಿಕೆ ಕೊಟ್ಟರು. 2016ರಲ್ಲಿ ಖವಾಜಾ ಆಸಿಮ್ ಅಂದರೆ ರಕ್ಷಣಾ ಸಚಿವ, ಆ ವ್ಯಕ್ತಿ ಹೇಳ್ತಾರೆ, ನಾವು ಉರಿ ಸ್ಟ್ರೈಕ್ ಎಲ್ಲ ಮಾಡಿದ್ವಲ್ಲ, ಉರಿ ಸ್ಟ್ರೈಕಿಗೆ ಉರಿ ಬಿದ್ದಿತ್ತು ಪಾಕಿಸ್ತಾನಕ್ಕೆ. ಅವತ್ತು ಅವರಿಗೆ ಹೇಳಿಕೆ ಕೊಟ್ಟರು, ನಾವು ಪರಮಾಣು ಹೊಂದಿದ್ದೇವೆ ಅನ್ನೋದನ್ನು ಭಾರತ ಯಾವುದೇ ಕಾರಣಕ್ಕೂ ಮರಿಬಾರದು, ನಾವು ಅದನ್ನು ಪ್ರದರ್ಶನಕ್ಕೆ ಮಾತ್ರ ಇಟ್ಟಿಲ್ಲ, ಪಾಕಿಸ್ತಾನ ಯಾವ ಕಾರಣಕ್ಕೂ ಹೆದರೋದಿಲ್ಲ ಅಂತ ಎಲ್ಲ ಅವರು ಹೇಳಿಕೆ ಕೊಡುವ ಪ್ರಯತ್ನ ಪಟ್ಟರು. ಆದರೆ ಇದೀಗ ಒನ್ಸ್ ಅಗೇನ್ ಸಿಂಧೂ ನದಿಯ ವಿಚಾರವಾಗಿ ಪಾಕಿಸ್ತಾನ ಹೇಳ್ತಾ ಇದೆ, ನಾವು ಅಣ್ವಸ್ತ್ರ ಪ್ರಯೋಗ ಮಾಡಬಹುದು ಅಂತ. ಆ ಶಕ್ತಿ ಸಾಮರ್ಥ್ಯ ಪಾಕಿಸ್ತಾನಕ್ಕಿದೆಯಾ? ಅವರ ಆಲೋಚನೆ ಹೆಂಗೆ ಅಂತ ಹೇಳಿದರೆ, ತನ್ನ ದೇಶದ ಆಂತರಿಕ ಸಮಸ್ಯೆಯನ್ನು ಸರಿಪಡಿಸಲಾಗದೆ ಅದಕ್ಕೆ ಒಂದು ಸೂಕ್ತವಾದಂಥ ಪರಿವಾರವನ್ನು ತೆಗೆದುಕೊಳ್ಳದೆ ಇದನ್ನು ಅಂತಾರಾಷ್ಟ್ರೀಯ ಇಶ್ಯೂ ಆಗಿ ಮಾಡಬೇಕು, ಅಂತಾರಾಷ್ಟ್ರೀಯ ವಿಚಾರವಾಗಿ ಮಾಡಬೇಕು ಅಂತ. ಈಗ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಅನೇಕ ಬಾರಿ ಏನು ನಡೀತಾ ಇದೆಯಲ್ಲ ಬೆಳವಣಿಗೆ, ಭಾರತ ಸ್ಪಷ್ಟವಾಗಿ ಹೇಳುತ್ತೆ 2 ದೇಶಗಳ ನಡುವೆ ಇರುವಂತಹ ಸಮಸ್ಯೆ ಇದು. ಈ 2 ದೇಶಗಳ ನಡುವೆ ಇರುವಂತಹ ಸಮಸ್ಯೆಯನ್ನು ಶಿಮ್ಲಾ ಒಪ್ಪಂದದ ಪ್ರಕಾರ 2 ದೇಶಗಳು ಮಾತ್ರ ಬಗೆಹರಿಸಿಕೊಳ್ಳಬೇಕು. ಇದನ್ನು ಯಾವ ವಿಶ್ವಸಂಸ್ಥೆ ಆಗಿರ್ಬೋದು, ಮೂರನೇ ರಾಷ್ಟ್ರ ಯಾವ ಕಾರಣಕ್ಕಾಗಿ ಬರಬಾರದು ಅಂತ ಭಾರತ ಹೇಳುತ್ತೆ. ಬಟ್ ಪಾಕಿಸ್ತಾನ ಪದೇ ಪದೇ ಏನು ಮಾಡುತ್ತೆ, ಅದನ್ನು ಅಂತಾರಾಷ್ಟ್ರೀಯ ವಿಚಾರವಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡುತ್ತೆ. ಒನ್ಸ್ ಅಗೇನ್ ಸಿಂಧೂ ನದಿ ವಿಚಾರವನ್ನು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಇದು. ಪಹಲ್ಗಾಮ್ ದಾಳಿಗೆ ಭಾರತದ ಜಲಶಿಕ್ಷೆ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಸಿಕೊಳ್ತಾ ಇದ್ದಂತಹ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಜನ, ಒಬ್ಬ ವಿದೇಶಿ ಪ್ರಜೆ, ಭಾರತದ 25 ಜನ ಸೇರಿದಂತೆ 26 ಜನ ಘಟನೆಯಲ್ಲಿ ಮೃತಪಟ್ಟರು. ಅವತ್ತು ಭಾರತ ಒಂದು ಎಚ್ಚರಿಕೆ ಕೊಟ್ಟಿತ್ತು, ನಾವು ಅನೇಕ ಬಾರಿ ಮಾತನಾಡಿದ್ದೀವಿ, ಭಯೋತ್ಪಾದನೆ ಮತ್ತು ನೀರು ಏಕಕಾಲಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ, ರಕ್ತ ಮತ್ತು ನೀರು ಕೂಡ ಏಕಕಾಲಕ್ಕೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. 2025 ಏಪ್ರಿಲ್ 23ರಿಂದ ಸಿಂಧೂ ಜಲ ಒಪ್ಪಂದವನ್ನು ಭಾರತ ಅಮಾನತುಗೊಳಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಪಹಲ್ಗಾಮ್ ದಾಳಿಯ ನಂತರ ಇಂಥದ್ದೊಂದೆಲ್ಲ ಬೆಳವಣಿಗೆ ಆಗಿತ್ತು. ಒಪ್ಪಂದ ಅಂದರೆ ಇದನ್ನು ರದ್ದುಗೊಳಿಸೋದಕ್ಕೆ ಸಾಧ್ಯ ಇದೆ, ಈ ಕ್ವಶನ್ ಅನೇಕರ ಕಡೆ ಇದೆ. ಭಾರತ ಹಿಂಗೆ ತಡೆ ಹಿಡಿಯಬಹುದಾ? 2-3 ಕಾರಣಗಳಿದೆ.
1960 ಒಪ್ಪಂದದ ಪ್ರಕಾರ ಈ ಒಪ್ಪಂದ ಏನಿದೆ, ಈ ಒಪ್ಪಂದ ಶಾಶ್ವತ, ರದ್ದುಗೊಳಿಸುವುದಕ್ಕೆ ಸಾಧ್ಯ ಇಲ್ಲ. ಉಭಯ ದೇಶಗಳ ಪೈಕಿ ಒಂದು ದೇಶವೂ ಕೂಡ ಈ ಒಪ್ಪಂದದಿಂದ ಹೊರಗೆ ಹೋಗೋದಕ್ಕೆ ಅಥವಾ ಒಪ್ಪಂದವನ್ನು ಶಾಶ್ವತವಾಗಿ ರದ್ದುಪಡಿಸುವುದಕ್ಕೆ ಇದರಲ್ಲಿ ಅವಕಾಶವಿಲ್ಲ. ತಾತ್ಕಾಲಿಕವಾಗಿಯೂ ಕೂಡ ನಾವು ಹೊರಗೆ ಹೋಗ್ತೀವಿ ಅನ್ನೋ ಕಾರಣಕ್ಕಾಗಿ ಒಂದು ಅವಕಾಶ ಇಲ್ಲ. ಆದರೆ ಭಾರತ ಹೆಂಗೆ ಅಮಾನತೀಕರಣದಲ್ಲಿಟ್ಟಿದೆ? 2-3 ಪ್ರಸಂಗಗಳಿದೆ. ಅವರು ಹೇಳ್ತಾರೆ ವಿಯೆನ್ನಾ ಕನ್ವೆನ್ಷನ್ ಅನ್ನುವಂಥ ಒಂದು ಕಾಯ್ದೆ, ಆ ಕಾಯ್ದೆಯಡಿ ಕೆಲವೊಂದಿಷ್ಟು ಅಂಶಗಳಿದೆ. ಏನಂತ ಹೇಳ್ತಾರೆ ಅವರು? ಆ ಕಾಯ್ದೆ ಏನು ಹೇಳುತ್ತೆ ಅಂತ ಹೇಳಿದರೆ, ಪರಸ್ಪರ ದೇಶಗಳ ಪೈಕಿ ಅಂದರೆ ಪ್ರಾದೇಶಿಕವಾಗಿ ಶಾಂತಿ ನೆಲೆಸಬೇಕು ಅಂತ ಈ ನಿಯಮ ಹೇಳುತ್ತೆ. ಆದರೆ ಪಾಕಿಸ್ತಾನ ಶಾಂತಿ ನೆಲೆಸೋದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಪ್ರಾದೇಶಿಕವಾಗಿರುವಂತಹ ಪಾಕಿಸ್ತಾನ ಇವತ್ತಿನ ತನಕವೂ ಕೂಡ ತನ್ನ ಭಯೋತ್ಪಾದಕರನ್ನು ಪೋಷಣೆ ಮಾಡುವ ಮುಖಾಂತರ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ. ನಮ್ಮ ದೇಶದ ಶಾಂತಿಗೆ ಭಂಗ ಬಂದಿದೆ ಅಂತ ಭಾರತ ಒಂದು ನಿಲುವನ್ನು ಅಂತಾರಾಷ್ಟ್ರೀಯವಾಗಿ ತೆಗೆದುಕೊಂಡು ಹೋಗ್ಬೋದು. ಆ ವಿಚಾರದಲ್ಲಿ ಇದನ್ನು ಅಮಾನತೀಕರಣದಲ್ಲಿ ಇಡೋದಕ್ಕೆ ಒಂದು ಅವಕಾಶ ಇದೆ. ಒಂದು. ಎರಡನೇದ್ದು, ಪರಿಸ್ಥಿತಿ ಬದಲಾವಣೆಯಾಗಿದೆ. ಇದನ್ನು ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 1960ರಲ್ಲಿ ಇದ್ದಂತಹ ವಾತಾವರಣಕ್ಕೂ 2026ರ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ಸಿಂಧು ನದಿಯ ನೀರು ಪಾಕಿಸ್ತಾನಕ್ಕೆ ಏನು ಹರಿದು ಹೋಗ್ತಾ ಇದೆ, ಆ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಭಾರತದ ಬಳಿ ಇರಲಿಲ್ಲ. ಅದು ಅಣೆಕಟ್ಟಾಗಿರ್ಬೋದು, ಅದಾದ ನಂತರ ಜಲ ವಿದ್ಯುತ್ ಯೋಜನೆಗಳಾಗಿರ್ಬೋದು, ಈ ಯಾವ ಯೋಜನೆಗಳು ಕೂಡ ಭಾರತದಲ್ಲಿರಲಿಲ್ಲ. ಆದರೆ ಇವತ್ತು ಸಿಂಧು ನದಿ ನೀರು ಪಾಕಿಸ್ತಾನಕ್ಕೆ ಹೋಗದೇ ಇದ್ದರೆ ಅದನ್ನು ನಾವು ಬೇರೆ ಬೇರೆ ಜಲಶಕ್ತಿ ಯೋಜನೆಗಳು ಬಳಕೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಈ ಎಲ್ಲ ಕಾರಣಗಳಿಗಾಗಿ ನಾವು ಇದನ್ನು ಅಮಾನತೀಕರಣದಲ್ಲಿ ಇಟ್ಟಿದ್ದೀವಿ ಅಂತ. ಬಟ್ ಪಾಕಿಸ್ತಾನ ಏನು ಹೇಳ್ತಾ ಇದೆ, ಇದು ಅಪರಾಧ ಅಥವಾ ಕಾನೂನಿನ ಉಲ್ಲಂಘನೆ ಅಂತ. ಯಾರು ಹೇಳ್ತಾ ಇರೋದು? ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನದ ಬಾಯಲ್ಲಿ ಕಾನೂನಿನ ಉಲ್ಲಂಘನೆ ಬಗ್ಗೆ ಮಾತು ಬರ್ತಾ ಇದೆ. ಬಟ್ ಭಾರತ ಇದಕ್ಕೆ ತಲೆ ಕೆಡಿಸ್ಕೊಳ್ಳುವ ಹಂತಕ್ಕೆ ಹೋಗ್ತಾ ಇಲ್ಲ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ವಿಶ್ವದ ಮುಂದೆ ಪಾಪಿ ಪಾಕಿಸ್ತಾನದ ರೋದನೆ. ಹೆಂಗಿದೆ ರೋದನೆ ಅಂತ ಹೇಳಿದ್ರೆ, ಇಸ್ಲಾಮಾಬಾದ್ನಲ್ಲಿ ಸಿಂಧು ಜಲ ಒಪ್ಪಂದದ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಮಾಡಿದ್ರು. ಇದೇ ಜೂನ್ 30ನೇ ತಾರೀಕಿಗೆ ಸಮ್ಮೇಳನ ಆಯಿತು. ಭಾರತದ ನಿರ್ಧಾರವನ್ನು ಯುದ್ಧದ ಕ್ರಿಯೆ ಅಂತೆಲ್ಲ ಪಾಕಿಸ್ತಾನ ಹೇಳಿದ್ದಾರೆ. ಅಂದರೆ ಇವರು ಸಿಂಧು ನದಿ ನೀರು ಬಂದ್ ಮಾಡ್ತಾ ಇರೋದು ಯುದ್ಧಕ್ಕೆ ಪ್ರಚೋದನೆ ಕೊಟ್ಟಂಗೆ ಒಂದು ಯುದ್ಧದ ಕ್ರಿಯೆ ಅದು. ಎಲ್ಲಿನೋ ಪ್ರಭಾವದಿಂದ ಪಾಕಿಸ್ತಾನದಲ್ಲಿ ಅಕ್ಷರಶಃ ನೀರೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಇಸ್ಲಾಮಾಬಾದ್ನಲ್ಲಿ ಸಮ್ಮೇಳನ ಆಯಿತು. ಯಾವ ಕಾರಣಕ್ಕಾಗಿ ಸಮ್ಮೇಳನ ಮಾಡಿದ್ರು? ಸಮ್ಮೇಳನದಿಂದ ಲಾಭ ಏನು ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದಾಗೆ ಒಂದು ಜಾಗತಿಕವಾಗಿ ಇದನ್ನು ಗಮನಕ್ಕೆ ತೆಗೆದುಕೊಂಡು ಬರುವಂತಹ ಒಂದು ಪ್ರಯತ್ನ. ಎರಡನೇದು, ಭಾರತದ ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜಾಗತಿಕವಾಗಿ ಯಾರು ಗಮನಕ್ಕೆ ತರೋದು? IMFನ ಮುಖಾಂತರ ತೆಗೆದುಕೊಂಡು ಬರೋದು, ಇಂಡಿಯನ್ ಮಾನಿಟರಿ ಫಂಡ್ ಏನಿದೆ ಅವರ ಗಮನಕ್ಕೆ ತರೋದು. ಎರಡನೇದು, ಈ 60ರ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಒಪ್ಪಂದ ಆದಾಗ ಮಧ್ಯಸ್ಥಿಕೆ ವಹಿಸಿದವರು ವಿಶ್ವ ಬ್ಯಾಂಕ್. ಈ ವಿಶ್ವ ಬ್ಯಾಂಕನ್ನು ತೆಗೆದುಕೊಂಡು ಬರೋದು, ನೋಡಿ ಭಾರತ ನಮಗೆ ನೀರು ಬಿಡ್ತಾ ಇಲ್ಲ, ನೀವು ಅವತ್ತು ಮಧ್ಯಸ್ಥಿಕೆ ವಹಿಸಿದ್ರಿ, ನೀವು ಸ್ವಲ್ಪ ಕೆಲಸ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಒಂದು ಸಮ್ಮೇಳನ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಎರಡನೇದ್ದು, ಅಸ್ತಿತ್ವದ ಪ್ರಶ್ನೆ ಇದೆ ಪಾಕಿಸ್ತಾನಕ್ಕೆ. 80% ಜನ ಕುಡಿಯುವ ಮತ್ತು ಕೃಷಿಗಾಗಿ ಇದೇ ನೀರನ್ನು ಬಳಕೆ ಮಾಡ್ತಾರೆ. ನಾಳೆ ಚಳಿಗಾಲದಲ್ಲಿ ಅವರು ಗೋಧಿ ಬೆಳೀತಾರಲ್ಲ, ಆ ಗೋಧಿ ಬೆಳೆಗೂ ಕೂಡ ಸಿಂಧು ನದಿಯ ನೀರು ಬೇಕಾಗುತ್ತೆ ಪಾಕಿಸ್ತಾನಕ್ಕೆ. ನೀರಿಲ್ಲದೆ ಇದ್ದರೆ ಏನಾಗುತ್ತೆ ಅನ್ನುವಂಥ ಆತಂಕ ಅವರಿಗೆ ದೊಡ್ಡ ಮಟ್ಟದಲ್ಲಿದೆ. ಈ ಕಾರಣಕ್ಕಾಗಿ ಒಂದು ಸಮ್ಮೇಳನ ಮಾಡಿದ್ದಾರೆ. ಕೊನೆಯದಾಗಿ ಏನು ಅಂತ ಹೇಳಿದರೆ, ಆಂತರಿಕವಾದಂತಹ ಬೆಳವಣಿಗೆ, ಆಂತರಿಕ ಕಚ್ಚಾಟಗಳು, ಆಂತರಿಕ ಸಮಸ್ಯೆಗಳು, ಈ ಎಲ್ಲವನ್ನೂ ಕೂಡ ಸರಿಪಡಿಸಬೇಕು ಅನ್ನೋ ಭಾಗವಾಗಿ ಇದೀಗ ಅವರು ಇಶಾಕ್ ದಾರ್ ಅಂತ ಪಾಕ್ನ ಉಪ ಪ್ರಧಾನಿ, ಅವರೆಲ್ಲ ಇದನ್ನು ಅಸ್ತ್ರವಾಗೆಲ್ಲ ಬಳಕೆ ಮಾಡಬಾರದು ಅಂತ ಅವರೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ನೋಡಿ, ನಾನು ಅವಾಗಲೇ ಉಲ್ಲೇಖ ಮಾಡಿದಾಗೆ 65ರ ಯುದ್ಧ, 71 ಮತ್ತು 99ರ ಈ ಯುದ್ಧ ಆದಂತಹ ಸಮಯದಲ್ಲೂ ಕೂಡ ಭಾರತ ನೀರನ್ನು ನಿಲ್ಲಿಸಿರಲಿಲ್ಲ. ಅದಕ್ಕೆ 2-3 ಕಾರಣಗಳನ್ನು ಭಾರತ ಕೊಡುತ್ತೆ. ಒಂದು, ಮಾನವೀಯತೆಯ ಆಧಾರದ ಮೇಲೆ ನಾವು ನೀರನ್ನು ಬಿಟ್ಟಿದ್ವಿ ಅಂತ ಒಂದು. ಎರಡನೇದ್ದು, 65, 71 ಮತ್ತು 99ರ ಯುದ್ಧಕ್ಕೂ ಇವತ್ತು ಪಾಕಿಸ್ತಾನ ಅನುಸರಿಸ್ತಾ ಇರುವಂತಹ ಯುದ್ಧಕ್ಕೂ ಬೇರೆ ಬೇರೆ ಅಂತ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಎರಡು ದೇಶಗಳ ನಡುವೆ ಅಲ್ಲಿಯ ಸೈನಿಕರು ಮತ್ತು ಇಲ್ಲಿಯ ಸೈನಿಕರ ನಡುವೆ ಯುದ್ಧ ಆಗ್ತಾ ಇತ್ತು. ಆದರೆ 99ರ ನಂತರ ಪಾಕಿಸ್ತಾನ ಏನು ಮಾಡ್ತು? ಭಯೋತ್ಪಾದಕರ ಮುಖಾಂತರ ಭಾರತದ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಪಡುತ್ತು. ನಾವು ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಭಾರತ ಹೇಳ್ತಾ ಇರುವ ಕಾರಣಕ್ಕಾಗಿ ಇವತ್ತು ನಾವು ನೀರು ಬಿಡಲ್ಲ ಅಂತ ಭಾರತ ಖಡಾಖಂಡಿತವಾಗಿ ಹೇಳ್ತಾ ಇದೆ. ಹೀಗಾಗಿ ಆ 3 ಯುದ್ಧಗಳ ನಂತರವೂ ಕೂಡ 2025ರಲ್ಲಿ ಇಂಥದ್ದೊಂದು ಪ್ರಯತ್ನವನ್ನು ಭಾರತ ಮಾಡಿದೆ. ಹೀಗಾಗಿ ಪಾಕಿಸ್ತಾನ ಅಕ್ಷರಶಃ ರೋದನೆಗೆ ಒಳಗಾಗಿದೆ. ಹಾಗಾದರೆ ಶಾಂತಿ ಮಂತ್ರವೋ ರಕ್ತದ ದಾಹವೋ? ಭಾರತೀಯರ ರಕ್ತ ಹರಿಬೇಕು ಅಂತ ಬಿಲಾವಲ್ ಬಿಟ್ಟು ಇವರೆಲ್ಲ ಹೇಳಿರೋದು. ಈಗ ಅದೇ ಬಾಯಿಯಲ್ಲಿ ಶಾಂತಿ ಮತ್ತು ಸಾರ್ವಭೌಮತ್ವದ ಮಾತುಗಳು. ಭಾರತೀಯರ ರಕ್ತ ಹರಿಬೇಕು,
ಜಮ್ಮು ಮತ್ತು ಕಾಶ್ಮೀರದ ಒಂದೇ ಒಂದು ಇಂಚು ಜಾಗವೂ ಕೂಡ ಭಾರತಕ್ಕೆ ಸೇರಲ್ಲ, ಅದನ್ನು ಪಾಕಿಸ್ತಾನಕ್ಕೆ ಪಡೆದು ತೀರ್ತೀವಿ ಅಂತ ಯಾರು ಹೇಳಿದ್ರು? ಇದೇ ಬಿಲಾವಲ್ ಭುಟ್ಟೋ ಕೊಟ್ಟಂತ ಹೇಳಿಕೆ. ಆದರೆ ಈಗ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ 2022ರಲ್ಲಿ ವಿಶ್ವಸಂಸ್ಥೆಯ ಸಭೆಯಲ್ಲಿ ಒಂದು ಕೀಳುಮಟ್ಟದ ಹೇಳಿಕೆಗಳನ್ನು ಆ ವ್ಯಕ್ತಿ ಕೊಟ್ಟಿದ್ರು. ಕಾಶ್ಮೀರವನ್ನು ವಾಪಸ್ ಪಡಿತೀವಿ, 1 ಇಂಚ್ ಭೂಮಿಯನ್ನು ಕೊಡಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಈಗ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ? ಅಂತಾರಾಷ್ಟ್ರೀಯ ಕಾನೂನಿನ ಬಗ್ಗೆ, ಸಾರ್ವಭೌಮತ್ವದ ಬಗ್ಗೆ, ಯಾವ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಪಾಲನೆ ಮಾಡಿ ಪಾಕಿಸ್ತಾನ ಶಾಂತಿ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡಬೇಕಾಗಿತ್ತು, ಅದೇ ಪಾಕಿಸ್ತಾನ ಅನೇಕ ಟೆರರಿಸ್ಟ್ಗಳಿಗೆ ಅವಕಾಶವನ್ನು ಕೊಟ್ಟು ಅವರನ್ನು ಸಾಕಿ ಸಲುಹಿ ಪೋಷಣೆ ಮಾಡಿ ಅವರನ್ನು ಭಾರತದ ವಿರುದ್ಧ ದಾಳಿಗೆ, ಯಾರನ್ನ ಇದೇ ತಾಲಿಬಾನನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಆಲೋಚನೆ ಹೆಂಗಿತ್ತು ಅಂತ ನಾನು ನಿನ್ನೆ ಹೇಳಿದೆ, ಅವರನ್ನು ಪೋಷಣೆ ಮಾಡಿದ್ದು. ಇವತ್ತು ಅದೇ ತಾಲಿಬಾನ್ ಪಾಕಿಸ್ತಾನದ ವಿರುದ್ಧ ಹೆಂಗೆ ತಿರುಗಿ ಬಿದ್ದಿದ್ದಾರೆ ಅಂತಲೂ ಕೂಡ ನಾವು ನೋಡ್ತಾ ಇದ್ದೀವಿ. TTP ಉಗ್ರರನ್ನು ನೀವು ಸಾಕಿ ಸಲಹಿ ಪೋಷಣೆ ಮಾಡ್ತಾ ಇದ್ದೀರಿ ಅಂತ ಅವರ ಮೇಲೆ ಇವರು ದಾಳಿ ಮಾಡೋದು, ನಿಮ್ಮ ಸರ್ಕಾರ ಈ ಪಾಕಿಸ್ತಾನದಲ್ಲಿ ಅಧಿಕಾರವನ್ನು ನಡೆಸಬಾರದು ಅಂತ TTP ಉಗ್ರರು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇರೋದು, ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ನೀವು ನೋಡಿ, ಭಾರತದ ನೋ ಫಸ್ಟ್ ಯೂಸ್ ನೀತಿ, ನಾವು ಯಾವುದೇ ಕಾರಣಕ್ಕೂ ಮೊದಲು ಬಳಕೆ ಮಾಡಲ್ಲ ಅಂತ. ಭಾರತ ಪರಮಾಣು ಕಾರ್ಯಕ್ರಮವನ್ನು ಮಾಡಿದಂತಹ ಸಮಯದಲ್ಲೂ ಕೂಡ, ಅದು 99ರಲ್ಲಿ, ಈ ಪರಮಾಣು ಕಾರ್ಯಕ್ರಮದಲ್ಲಿ ನಾವಾಗಲೇ ಯಾವ ಕಾರಣಕ್ಕೂ ಮತ್ತೊಂದು ದೇಶದ ಮೇಲೆ ಪರಮಾಣನ್ನು ದಾಳಿ ಮಾಡೋದಿಲ್ಲ, ಅದನ್ನು ಬಳಕೆ ಮಾಡೋದಿಲ್ಲ ಅಂತ ಭಾರತ ಅತ್ಯಂತ ಕಠಿಣವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೀಗೆ ಅನೇಕ ಬಾರಿ ಅವರು ಹೇಳಿಕೆಗಳನ್ನು ಕೊಟ್ಟಾಗಲೂ ಕೂಡ ಇವತ್ತು ಭಾರತ ಏನು ಹೇಳ್ತಾ ಇದೆ? ನಾವು ಯಾವುದೇ ಕಾರಣಕ್ಕೂ ಬಳಕೆ ಮಾಡೋದಿಲ್ಲ ಅಂತ. ಯಾಕೆ ಪಾಕಿಸ್ತಾನ ಈ ರೀತಿಯಾದಂತಹ ಹೇಳಿಕೆಗಳನ್ನು ಪದೇ ಪದೇ ಭಾರತದ ವಿರುದ್ಧ ಕೊಡ್ತಾ ಇದೆ ಅಂತ ಒಂದು ಕಾರಣ ಇದೆ. ಈ ಸಾಂಪ್ರದಾಯಿಕ ಯುದ್ಧ ಶೈಲಿಯಲ್ಲಿ ಹೋದರೆ ಪಾಕಿಸ್ತಾನದ ಪರಿಸ್ಥಿತಿ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ. ನಾವು ಮೊನ್ನೆ ಅದ್ರ ಬಗ್ಗೆ ನೋಡಿದ್ದೀವಿ. ಅವರ ಒಟ್ಟಾರೆ ಸೈನಿಕ ಸಾಮರ್ಥ್ಯ ಹೆಂಗಿದೆ, ಅವರ ರಕ್ಷಣಾತ್ಮಕ ಸಾಮಗ್ರಿಗಳು ಏನಿದೆ, ಎಲ್ಲವೂ ಕೂಡ ಸಾಂಪ್ರದಾಯಿಕ ಯುದ್ಧ ಶೈಲಿಯಲ್ಲಿ ಬಂದರೆ ಭಾರತವನ್ನು ಬಗ್ಗಿಸೋದು ಪಾಕಿಸ್ತಾನಕ್ಕೆ ಸುಲಭವಿಲ್ಲ. ಆದರೆ ಭಾರತ ಪಾಕಿಸ್ತಾನವನ್ನು ಒಣಿಸ್ಬೋದು. ಇದೀಗ ಅವರೊಂದು ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಮಾಡ್ತಾ ಇದೆ. ಹೀಗಾಗಿ ಏನಾಗುತ್ತೆ ಆ ವಿಚಾರದಲ್ಲಿ ನೋಡೋಣ. ಮತ್ತೊಂದು ಪಹಲ್ಗಾಮ್ ಮೆರೆತ್ರ ಭಾರತದ ಆಕ್ರೋಶ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಇವೆಲ್ಲದರ ನಡುವೆ 113 ಜನ ಅಂತೆ, 113 ಇನ್ನೊಂದು 117 ಜನ ಗಣ್ಯರೆಲ್ಲ ಮುಕ್ತವಾಗಿ ಪತ್ರ ಬರೆದರು. ಗಣ್ಯರು ಹೇಳ್ತಾ ಇರೋದು, ಫಾರೂಕ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ ಸೇರಿದಂತೆ ಕೆಲವೊಂದಿಷ್ಟು ಜನ ಸಹಿ ಮಾಡಿದ್ದಾರೆ. ಏನಂತ? ಮಾತುಕತೆ ನಡೆಸಿ ಪಾಕಿಸ್ತಾನದ ಜೊತೆಗೆ ಮಾತುಕತೆಯನ್ನು ನಡೆಸಬೇಕು ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರಿಗೆ ಪತ್ರ ಬರೆದರು. 117 ಗಣ್ಯರು ಜುಲೈ 1ನೇ ತಾರೀಕಿಗೆ ಮುಕ್ತ ಬಹಿರಂಗ ಪತ್ರವನ್ನು ಬರೆದರು. ಸೆಂಟ್ರಲ್ ಫಾರ್ ಪೀಸ್ ಆ್ಯಂಡ್ ಪ್ರೋಗ್ರೆಸ್ ಎನ್ನುವಂತಹ ಒಂದು ಕಮಿಟಿ ಅಧ್ಯಕ್ಷ OP ಶಾ ಅಂತ ಅವರ ನೇತೃತ್ವದ ಒಂದು ಅಭಿಯಾನ ಶುರುವಾಯಿತು. ಭಾರತದ 61 ಜನ ಮತ್ತು ಪಾಕಿಸ್ತಾನ 56 ಜನ ಸೇರಿಕೊಂಡು ಸಹಿ ಮಾಡಿದ್ದಾರೆ. ಯಾರ್ಯಾರಿದ್ದಾರೆ? ಫಾರೂಕ್ ಅಬ್ದುಲ್ಲಾ ಇದ್ದಾರೆ, ಮೆಹಬೂಬಾ ಮುಫ್ತಿ ಇದ್ದಾರೆ, AS ದುಲ್ಲತ್ ಇದ್ದಾರೆ, ಮಣಿಶಂಕರ್ ಅಯ್ಯರ್ ಇದ್ದಾರೆ, ಉಮರ್ ಅಬ್ದುಲ್ಲಾ, ಇವರೆಲ್ಲವೂ ಕೂಡ ಇರುವಂಥದ್ದು. ಇದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ? ದ್ವಿಪಕ್ಷೀಯ ಮಾತುಕತೆಗಳನ್ನು ಪುನರಪಿ ಶುರು ಮಾಡಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಎರಡನೇದ್ದು ರಾಜತಾಂತ್ರಿಕ ಸಂಬಂಧಗಳೇನಿದೆ ಅದು ಮರುಸ್ಥಾಪನೆ ಆಗಬೇಕು ಅಂತ. ಮೂರನೇ ಬೆಳವಣಿಗೆ ಅವರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಅಟಾರಿ ಗಡಿಯ ಮುಖಾಂತರ ವ್ಯಾಪಾರ ವಹಿವಾಟುಗಳೇನಾಗ್ತಾ ಇತ್ತು, ಭಾರತದ ಸಾಮಗ್ರಿಗಳು ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು ಅಟಾರಿ ಗಡಿಯ ಮುಖಾಂತರ ಪಾಕಿಸ್ತಾನದ ಸಾಮಗ್ರಿ ಭಾರತಕ್ಕೆ ಬರ್ತಾ ಇತ್ತು. ಅಂಥದ್ದೊಂದು ಸಂಬಂಧವನ್ನು ಪುನರಪಿ ಮಾಡಬೇಕು ಮಾತುಕತೆ ಮುಖಾಂತರ ಅಂತ ಭಾರತ ಸರ್ಕಾರ ಏನು ಹೇಳ್ತು? ಇದಕ್ಕೆ ಕೇಂದ್ರ ಸರ್ಕಾರ ಹೇಳ್ತು, ಪಹಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ, ಆವಾಗ ಇವರೆಲ್ಲ ಎಲ್ಲಿ ಹೋಗಿದ್ರು, ಯಾಕೆ ಅವತ್ತು ಅವರು ಪಾಠ ಮಾಡೋ ಪ್ರಯತ್ನವನ್ನು ಮಾಡಲಿಲ್ಲ, ಇವತ್ತು ಯಾಕೆ ಬಂದು ಪಾಠ ಮಾಡ್ತಿದ್ದಾರೆ ಅಂತ ಅವರು ಒಂದು ಟಕ್ಕರ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಏನು ಬೆಳವಣಿಗೆ ಆಗುತ್ತೆ ಕಾದು ನೋಡೋಣ. ಇದು ಜೀ ಕನ್ನಡ ನ್ಯೂಸ್ ಅಡಿಯನ್ನೇ 3ನೇ ಸುದ್ದಿ. ಆದರೆ 4ನೇ ಸುದ್ದಿ ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಇನ್ನು 8 ದಿನಗಳು ಕಳೆದರೆ ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅಧಿಕಾರವನ್ನು ಸ್ವೀಕಾರ ಮಾಡಿ 2 ತಿಂಗಳಾಗುತ್ತೆ. ಇದುವರೆಗೂ 2 ತಿಂಗಳಾಗಿಲ್ಲ ಅಧಿಕಾರಕ್ಕೆ ಬಂದು. ಆದರೆ ಈಗಾಗಲೇ ದಳಪತಿ ವಿಜಯ್ ಅವರ TVK ಪಾರ್ಟಿಯ ಅಧಿಕಾರವನ್ನು ಕೊನೆಗೊಳಿಸಬೇಕು ಅಥವಾ ಅಧಿಕಾರದಿಂದ ಅವರನ್ನು ಹೊರಗಿಡಬೇಕು ಅನ್ನೋ ಕಾರಣಕ್ಕಾಗಿ ಅವರ ವಿರುದ್ಧ ಅಥವಾ ಶಾಸಕರನ್ನು ಎತ್ತಿ ಕಟ್ಟುವ ಪ್ರಯತ್ನಗಳಾಗ್ತಾ ಇದೆ, ಸರ್ಕಾರವನ್ನು ಪತನಗೊಳಿಸೋದಕ್ಕೆ ಪ್ರಯತ್ನಗಳಾಗ್ತಿವೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಆ ಮುಖಾಂತರ TVK ವಿಜಯ್ ಅವರಿಗೆ ಒಂದು ದೊಡ್ಡ ಮಟ್ಟದ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಈ ಅಗ್ನಿ ಪರೀಕ್ಷೆಯನ್ನು ಅವರು ಹೆಂಗೆ ಫೇಸ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂದರೆ 2 ಪ್ರಾದೇಶಿಕ ಪಕ್ಷಗಳು ದ್ರಾವಿಡ ಪಾರ್ಟಿ ಅಂದರೆ ದ್ರಾವಿಡ ಅಸ್ಮಿತೆಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಂತಹ ಪಾರ್ಟಿಗಳನ್ನು ಕಿತ್ತೆಸೆದು ಇವರು ಅಧಿಕಾರಕ್ಕೆ ಬಂದರು.
DMK ಅವರು ಹೇಳಿದರು, ಇದೇ ಸ್ಟಾಲಿನ್ ಅವರು ಹೇಳಿದರು, 6 ತಿಂಗಳ ಕಾಲ ನಾವು ಏನು ಮಾಡೋದಿಲ್ಲ, 6 ತಿಂಗಳ ಕಾಲ ನಾವು ವೇಟ್ ಮಾಡಿ ನೋಡ್ತೀವಿ, ವೇಟ್ ಆ್ಯಂಡ್ ವಾಚ್ ನೀತಿಗೆ ನಾವೆಲ್ಲ ಹೋಗ್ತೀವಿ ಅಂತ ಅವರೆಲ್ಲ ಹೇಳಿದರು. ಇದಕ್ಕೆ 2 ತಿಂಗಳು ಆಗ್ತಾ ಬಂತಾ ಇದ್ದಂತೆ DMK ಅವರು ಸರ್ಕಾರ ಪತನಕ್ಕೆ ಅವಕಾಶಗಳನ್ನು ಹುಡುಕ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಎಲ್ಲಾಗಿದೆ, ತಮಿಳುನಾಡಲ್ಲಾಗಿದೆ. ಹೆಂಗಾಯ್ತಿದು, ಏನೇನು ಬೆಳವಣಿಗೆ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಜಯ್ ಸರ್ಕಾರಕ್ಕೆ ಆಪರೇಷನ್ ಭೀತಿ ಶುರುವಾಗಿದೆ. ಆಪರೇಷನ್ ಭೀತಿ. TVK ಸರ್ಕಾರವನ್ನು ಉರುಳಿಸುವುದಕ್ಕೆ DMKಯಿಂದ ಭರ್ಜರಿ ಕುದುರೆ ವ್ಯಾಪಾರದ ಆರೋಪ ಸದ್ಯಕ್ಕೆ ಬಂದಿದೆ. ಹೆಂಗಾಯ್ತು ನೋಡಿ ಇದು. ಯಾವ AIADMK ಶಾಸಕರು ಹೋಗಿ TVK ಸರ್ಕಾರ ಉಳಿಬೇಕು ಅಂತ ಒಂದು 24 ಜನ ಸಪೋರ್ಟ್ ಮಾಡಿದ್ರು. DMK ಮತ್ತು AIADMK ಮೈತ್ರಿ ಮಾಡ್ಕೊಳ್ತಾರೆ, ಆ ಮುಖಾಂತರ TVKಯನ್ನು ಹೊರಗಿಡ್ತಾರೆ ಎನ್ನುವಂಥ ಸುದ್ದಿಗಳೆಲ್ಲ ಬಂದಿತ್ತು. ಆದರೆ ಅದರ ವಿರುದ್ಧವಾಗಿ AIADMK ಕೆಲ ಶಾಸಕರು TVK ಜೊತೆಗೆ ಹೋದರು. ಇದೀಗ ಒಂದು 15 ಜನ ಶಾಸಕರ ರಾಜೀನಾಮೆ ಕೊಡಿಸೋದಕ್ಕೆ DMK ಒಂದು ದುಡ್ಡಿನ ಆಫರ್ ಕೊಟ್ಟಿದೆ ಎನ್ನುವಂಥ ಸುದ್ದಿಗಳು. 2 ಜನ ಶಾಸಕರನ್ನ ಅವರು ಏನೋ ಫಸ್ಟ್ ಪ್ರಯತ್ನ ಪಟ್ಟರಂತೆ 35 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ಒಂದು IFDS ಎನ್ನುವಂಥ ಒಂದು ಕಂಪನಿ ಇದು. ಆ IFDS ಕಂಪನಿಯ ಭಾಗವಾಗಿ ತಿರುನಾಮಕರಸು ಅಂತ ಒಬ್ಬ ವ್ಯಕ್ತಿ, ತಿರುನಾಮಕರಸು ಅವರೇನೋ ಫೋನ್ ಮಾಡಿದಂತೆ, ಯಾರಿಗೆ, ಇಳಿಯರಾಜ್ ಅವರಿಗೆ, TVK ಶಾಸಕ ಇಳಿಯರಾಜ್ ಅವರಿಗೆ ಕರೆ ಮಾಡಿ, ಇಲ್ಲ ನಾನೊಂದು ಪೊಲಿಟಿಕಲ್ ಸಂಸ್ಥೆಯಿಂದ ಮಾತನಾಡ್ತಾ ಇದ್ದೀನಿ, ರಾಜಕೀಯ ಸಮೀಕ್ಷೆಯ ಸಂಸ್ಥೆಯ ಮುಖ್ಯಸ್ಥ ನಾನು, ನಿಮ್ಮ ಜೊತೆಗೆ ಮಾತನಾಡಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು, ಸಮಯ ಕೊಡ್ತೀರಾ ಅಂತ. ಶಾಸಕರು ಹೇಳಿದ್ರಂತೆ, ಇಲ್ಲ ಸಮಯ ಕೊಡೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಭೇಟಿ ಮಾಡೋದಿಲ್ಲ ಅಂತ ಹೇಳಿದ್ರಂತೆ. ಅದಾದ ನಂತರ ಮತ್ತೊಮ್ಮೆ ಫೋನ್ ಹೋಗಿದೆ, ಇಲ್ಲ ನಾವು ಹೀಗೆ ಸರ್ಕಾರವನ್ನು ಕೆಡವಬೇಕು, ಅದಾದ ನಂತರ ಸ್ಪೀಕರ್ ವಿರುದ್ಧ ನೀವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು, ಆ ಮುಖಾಂತರ ನಾವು ನಿಮಗೆ 35 ಕೋಟಿ ರೂಪಾಯಿ ಹಣ ಕೊಡ್ತೀವಿ ಅಂತ ಹೇಳಿದ್ರಂತೆ. ಇಲ್ಲ ನಮ್ಮ ಕಡೆಯಿಂದ ಸಾಧ್ಯವಿಲ್ಲ ಅಂತ ಇವರು ಹೇಳಿದರು. ಸಾಧ್ಯವಿಲ್ಲ ಅಂದ ತಕ್ಷಣ ಅವರು ಪ್ರತಿರುತ್ತವಾಗಿ ಹೇಳಿದ್ರಂತೆ, ನೀವು ಅವಿಶ್ವಾಸದ ನಿರ್ಣಯವನ್ನು ಮಂಡಿಸದೇ ಇದ್ರೂ ಕೂಡ ಬೇರೊಬ್ಬರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾರೆ, ಅದಕ್ಕೆ ನೀವು ಸರ್ಕಾರದ ವಿರುದ್ಧ ಮತ ಹಾಕಬೇಕು ಅಂದ್ರಂತೆ. ಆ ಮುಖಾಂತರ ಇದು ಹೊರಗಡೆ ಬಂದಿದ್ದು. ಆ ಮುಖಾಂತರ ಇದೆಲ್ಲ ಹೊರಗಡೆ ಬಂತು. 128 ಬಹುಮತ ಇದೆ, ಅದರಲ್ಲಿ ಒಂದು 11 ಜನ ಎಲ್ಲ ರಾಜೀನಾಮೆ ಕೊಟ್ಟು ಬಿಟ್ಟರೆ ಸರ್ಕಾರ ಪತನ ಆಗುತ್ತೆ ಅನ್ನುವಂಥ ಆತಂಕ ಇದೆ. ಆ ಮುಖಾಂತರ ಒಂದು ಆಪರೇಷನ್ ಭೀತಿ ಆಗಿದೆ. ಸಿಕ್ಕಿಬಿದ್ದ ಸೆಂಥಿಲ್ ಬಾಲಾಜಿ ಆಪ್ತರು. ನಾನು ಹೇಳಿದ್ನಲ್ಲ, ಒಂದು ರಾಜಕೀಯ ಸಂಸ್ಥೆಯ ಮುಖ್ಯಸ್ಥ ಅಂತ ಕರೆ ಮಾಡಿ ಮಾತನಾಡಿದಂಥ ಈ ವ್ಯಕ್ತಿ ಯಾರ ಆಪ್ತರಾಗಿದ್ದರು, ಇವರು ಸೆಂಥಿಲ್ ಬಾಲಾಜಿಯ ಆಪ್ತರಾಗಿದ್ದರು ಅಂತ. ಹೆಂಗೆ ನೋಡಿ ಇದು. ಪಿತೂರಿ ನಡೆಸ್ತಾ ಇದ್ದಂಥ 3 ಆರೋಪಿಗಳನ್ನು ಇದೀಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮಾಜಿ ಸಚಿವ ಸೆಂಥಿಲ್ ಬಾಲಾಜಿ ಆಪ್ತರಿದ್ದಾರೆ ಅಂತ ಕರೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ವ್ಯಕ್ತಿ ಗೆದ್ದಿರೋದು. ಈ 3 ಜನ, ತಿರುನಾಮಕರಸು, ನರೇಶ್ ಮತ್ತು ತ್ಯಾಗರಾಜನ್, ಈ 3 ಜನ ಏನಿದ್ದಾರೆ, ಈ ಶಾಸಕರ ಜೊತೆಗೆ ಮಾತನಾಡೋದಕ್ಕಿಂತ ಮೊದಲು ಈ ಸೆಂಥಿಲ್ ಬಾಲಾಜಿಯ ಸಹೋದರ ಆದಂತಹ ವ್ಯಕ್ತಿಯೊಬ್ಬರನ್ನ ಭೇಟಿ ಮಾಡಿದ್ರಂತೆ. ಅವರ ಸಹೋದರ ಅಶೋಕ್ ಕುಮಾರ್ ಅಂತ, ಸೆಂಥಿಲ್ ಬಾಲಾಜಿ ಅವರ ಸಹೋದರ ಅಶೋಕ್ ಕುಮಾರ್ ಅವರನ್ನು ಭೇಟಿಯಾಗಿದ್ರು. ಅವರನ್ನು ಭೇಟಿಯಾದ ನಂತರ ಇಂಥದ್ದೊಂದು ಮಾತುಕತೆ ನಡೆಸ್ತಾ ಇದ್ರು ಅಂತ. ಈ 3 ಕೂಡ ಬೇರೆ ಬೇರೆ ಪ್ರದೇಶದವರು. ನೀವು ಕರೂರು ಅಂದ ತಕ್ಷಣ ನಿಮಗೆಲ್ಲ ನೆನಪಾಗುತ್ತೆ, ಕರೂರಿನಲ್ಲಿ ದೊಡ್ಡ ಮಟ್ಟದ ಕಾಲು ತುಳಿತ ಆಗಿತ್ತು, ಕಾಲು ತುಳಿತಕ್ಕೆ ಅನೇಕ ಜನ ಮೃತಪಟ್ಟರು. ಆ ಕರೂರಿನ ಕಾಲು ತುಳಿತ ಪ್ರಕರಣ TVKಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ಬೋದು ಅಂತ ಅದರ ವಿರುದ್ಧ ಸೆಂಥಿಲ್ ಇವರೆಲ್ಲ ಬಾಲಾಜಿ ಹೋರಾಟವನ್ನು ಮಾಡಿದ್ರು. ಅದನ್ನು ದೊಡ್ಡ ಮಟ್ಟದ ಪ್ರಚಾರವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಅದೇ ವ್ಯಕ್ತಿಯ ಮುಖಾಂತರ ಇಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ ಅಂತ ತಮಿಳುನಾಡಿಂದ ಸುದ್ದಿಗಳು ಬರ್ತಾ ಇದೆ. ಆ ಮುಖಾಂತರ ಇವರ ಆಪ್ತರಾದಂತಹ 3 ಜನರನ್ನು ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಇದು ತಮಿಳುನಾಡಿನ ರಾಜಕಾರಣದ ಕತೆ. ಮತ್ತೊಂದು, ಉತ್ತಂಗರೈ ಇಳಿಯರಾಜ್ಗೆ ಬೆದರಿಕೆ ಹಾಕಲಾಗಿದೆ. ನಾನು ಆವಾಗಲೇ ಹೇಳಿದೆ, ಡಾಕ್ಟರ್ N ಇಳಿಯರಾಜ್ ಅವರನ್ನು ಸಂಪರ್ಕ ಮಾಡಿದರು, ಹಣದ ಆಮಿಷ ಕೊಟ್ಟರು, 35 ಕೋಟಿ ರೂಪಾಯಿ ಕೊಡ್ತೀವಿ ನಾವು, ನೀವೆಲ್ಲ ಬರಬೇಕು, ವೋಟ್ ಮಾಡಬೇಕು ಸರ್ಕಾರದ ವಿರುದ್ಧ ಅಂತ. ಅವರ ಆಫರ್ ತಿರಸ್ಕಾರ ಮಾಡಿದರು. ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಅವರು ಹೇಳಿದ್ರಂತೆ, ನಿಮ್ಮ ಕುಟುಂಬಕ್ಕೆ ಪ್ರಾಣ ಬೆದರಿಕೆ ಇದೆ, ನಿಮ್ಮ ಕುಟುಂಬಕ್ಕೆ ಪ್ರಾಣ ಬೆದರಿಕೆ ಇದೆ, ನೀವು ಕಡ್ಡಾಯವಾಗಿ ಅಥವಾ ಸರ್ಕಾರದ ವಿರುದ್ಧ ನೀವು ಮತ ಹಾಕಬೇಕು ಅಂತ. ಅವರು ಒಪ್ಪದೇ ಇದ್ದಾಗಿಲ್ಲ, ಬೆದರಿಕೆ ಎಲ್ಲ ಬಂತು. ಇದೀಗ ಶಾಸಕ ಇಳಿಯರಾಜ ದೂರು ಕೊಟ್ಟರು, FIR ಕೂಡ ದಾಖಲಾಗಿದೆ. ಶಾಸಕನಿಂದ DMKಯ ಈ ಒಟ್ಟಾರೆ ರಾಜಕಾರಣ ಎಲ್ಲ ಬಯಲಾಗಿದೆ. ಅವರೊಂದು ದೂರು ಕೊಟ್ಟಿದ್ದಾರೆ, ಆ ದೂರಿನ ಅನ್ವಯ ತನಿಖೆ ಎಲ್ಲ ಶುರುವಾಗಿದೆ. ತನಿಖೆಯ ಮುಖಾಂತರ ಈ TVKಯ ವಿರುದ್ಧ DMKಯ ಕೆಲ ನಾಯಕರುಗಳೆಲ್ಲ ಇಂಥದ್ದೊಂದು ಪಿತೂರಿ ಅಥವಾ ಸರ್ಕಾರವನ್ನು ಕೆಡವುವ ಪ್ರಯತ್ನವನ್ನು ಏನು ಮಾಡ್ತಾ ಇದ್ರು, ಅದು ಇದೀಗ ಬಯಲಾಗಿರುವಂತಹ ಬೆಳವಣಿಗೆ. ಇದು ಒಂದು. ಸ್ಟಾಲಿನ್ ಮತ್ತು ಉದಯನಿಧಿ ವಿರುದ್ಧ TVK ಗರಂ ಆಗಿದೆ. ಏನಂತ, ಸ್ಟಾಲಿನ್ ಮತ್ತು ಉದಯನಿಧಿ ನೀಚ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವ ನಿರ್ಮಲ್ ಕುಮಾರ್ ಹೇಳಿರೋದು. ಮೊದಲ ದಿನದಿಂದಲೇ ಇಂಥದ್ದೊಂದು ಸುದ್ದಿಗಳೆಲ್ಲ ಬರ್ತಾ ಇತ್ತು. TVK ಸರ್ಕಾರ ಯಾವುದೇ ಕಾರಣಕ್ಕೂ ರಚನೆ ಆಗಬಾರ್ದು, ಆ ಸರ್ಕಾರವನ್ನು ಕೆಡವಬೇಕು, ಆ ಪ್ರಯತ್ನದ ಭಾಗವಾಗಿ ಆಗ್ತಾ ಇದೆ ಅಂತ. ಇದೀಗ ನೀಚ ಕೆಲಸ ಮಾಡಿದ್ದಾರೆ ಅಂತ ವಿಜಯ್ ಸರ್ಕಾರವನ್ನು ಉರುಳಿಸೋದಕ್ಕೆ DMK AIADMK ನಡುವೆ ಏನಾದರೂ ಗುಪ್ತ ಒಪ್ಪಂದ ಆಯಿತಾ, ಮೈತ್ರಿನೇ ಆಗುತ್ತೆ ಅನ್ನುವಂಥ ಸುದ್ದಿ ಬಂದಿತ್ತು. ಚುನಾವಣೆ ಆಗಿ ಅತಂತ್ರ ವಿಧಾನಸಭೆ ರಚನೆ ಆದಂತಹ ಸಮಯದಲ್ಲಿ 2 ತದ್ವಿರುದ್ಧ ಪಾರ್ಟಿಗಳು
ತನ್ನ ವಿರುದ್ಧದ ಪೊಲಿಟಿಕಲ್ ಪಾರ್ಟಿನ ಹೊರಗಿಡಬೇಕು. ಯಾಕಂದರೆ MGR ನಂತರ ದೊಡ್ಡ ಮಟ್ಟದ ಬಹುಮತವನ್ನು TVK ಅವರು ಪಡೆದುಕೊಂಡಿದ್ದಾರೆ, ಅದನ್ನು ನಮ್ಗೆ ಹೊಡೆತ ಕೊಡುತ್ತೆ. ಈ ಕಾರಣಕ್ಕಾಗಿ ಅವರು ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅವರನ್ನು ದೂರ ಇಡಬೇಕು ಅಂತ ಇವರೆಲ್ಲ ಮೈತ್ರಿ ಮಾಡ್ಕೊಳ್ತಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಆದರೆ ಷಣ್ಮುಗಂ ಬಣ, ಅದಾದ ನಂತರ ಈ ಪಳನಿಸ್ವಾಮಿ ಬಣದ ನಡುವೆ ಕಿತ್ತಾಟಗಳಾಯಿತು, ಸಪರೇಟ್ ಆಗಿ ಹೋಗಿದ್ದನ್ನು ನಾವೆಲ್ಲ ನೋಡಿದ್ವಿ. 24 ಜನ TVKಗೆ ಸಪೋರ್ಟ್ ಮಾಡಿದ್ರು. ಇದೀಗ ಇವರು ಹೇಳ್ತಾ ಇದ್ದಾರೆ ಅವರೆಲ್ಲ ಒಂದಾದ್ರು, ಹೀಗಾಗಿ ನೀಚ್ ಕೆಲಸ ಮಾಡ್ತಿದ್ದಾರೆ. DMKಯಲ್ಲಿ CM ಅಭ್ಯರ್ಥಿಯ ಸೋತು ಬಿಟ್ಟಿದ್ದಾರೆ ಅಂತ. ಯಾರು CM ಅಭ್ಯರ್ಥಿ? ಇದೇ ಸ್ಟಾಲಿನ್ ಅವರು ಚುನಾವಣೆಯಲ್ಲಿ ಸೋತಿದ್ದ ನೋಡಿದ್ದೀವಿ. ಅವ್ರ ಮಗ ಉದಯನಿಧಿ ಸ್ಟಾಲಿನ್ ಗೆದ್ದಿದ್ದಾರೆ. 120 ಸದಸ್ಯರ ಬೆಂಬಲ ಇದೆ, ನಮ್ಮನ್ನು ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತನಿಖೆಯ ವರದಿ ಸೋರಿಕೆ ಅಂತ ಆರೋಪಿಸಿ DMK ಒಂದು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿದೆ. ತನಿಖೆಯ ವರದಿ ಸೋರಿಕೆ ಮಾಡಿದೆ ಅಂತ ಅವರೆಲ್ಲ ಸಮರ್ಥನೆ, ನಮಗೋದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರು ಹೇಳೋ ಪ್ರಯತ್ನ. ಬಟ್ ಇದೀಗ TVK ಸರ್ಕಾರದ ಸಚಿವರು DMK ವಿರುದ್ಧ ಕಿಡಿಕಾರಿದ್ದಾರೆ. ಇದು ಜೀ ಕನ್ನಡ ನ್ಯೂಸ್ DNA 4ನೇ ಸುದ್ದಿ, ಕೊನೆಯ ಸುದ್ದಿ. ಕಳೆದ 1 ತಿಂಗಳಿಂದ ಮಳೆ ಇಲ್ಲದೆ ರೈತ ಕಂಗಾಲಾಗ್ಬಿಟ್ಟಿದ್ದ. ಇದೀಗ ಅಲ್ಲಲ್ಲಿ ಮಳೆ ಆಗ್ತಾ ಇದೆ, ಮಳೆಯ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಈ ಮಳೆಯ ಅವಾಂತರಗಳು ಹೆಂಗಿದೆ ಅಂತ ಹೇಳಿದರೆ, ಕರಾವಳಿ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನಾವು ಜೂನ್ ತಿಂಗಳಲ್ಲಿ 42% ಮಳೆ ಕೊರತೆಯನ್ನು ಅನುಭವಿಸಿದ್ವಿ. ಜುಲೈನಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯವರು ಹೇಳಿದರು. ಇದೀಗ ಇಸ್ರೋ ಬಿಡುಗಡೆ ಮಾಡಿರುವಂಥ ಉಪಗ್ರಹ ಚಿತ್ರ ಮಳೆರಾಯನ ಆಗಮನದ ಮುನ್ಸೂಚನೆಯನ್ನು ಕೊಡ್ತಾ ಇವೆ. ಆದರೆ ಇವೆಲ್ಲದರ ನಡುವೆ ಸರ್ಕಾರದ ಅಂಕಿಅಂಶಗಳು ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇವೆ. ಹಾಗಾದರೆ ಏನಾಗ್ತಾ ಇದೆ ಮಳೆಯ ವಿಚಾರದಲ್ಲಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇಸ್ರೋದಿಂದ ಇದೀಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಏನು ಗುಡ್ ನ್ಯೂಸು? ಇಸ್ರೋದ INS-AT 3DS ಎನ್ನುವಂಥ ಉಪಗ್ರಹದಿಂದ ಹವಾಮಾನದ ಸ್ಫೋಟಕ ಚಿತ್ರಗಳು ಸದ್ಯಕ್ಕೆ ಬಿಡುಗಡೆಯಾಗಿದೆ. ಹವಾಮಾನದ ಸ್ಫೋಟಕ ಚಿತ್ರಗಳು ಬಿಡುಗಡೆಯಾಗಿದೆ. ಉತ್ತರದಿಂದ ದಕ್ಷಿಣದ ತನಕ 1500 ಕಿಲೋಮೀಟರ್ ಉದ್ದದ ದಟ್ಟ ಮೋಡಗಳ ಸಾಲೇನೋ ಪತ್ತೆಯಾಗಿದೆ ಅಂತೆ. ಬಂಗಾಳ ಕೊಲ್ಲಿಯಲ್ಲಿ ಹವಾಮಾನ ಬದಲಾವಣೆ ಆಗುತ್ತಂತೆ, ಮುಂಗಾರು ಮರುಜೀವನದ ಮುನ್ಸೂಚನೆ ಅಂತಿದು. ಹೀಗಾಗಿ ದಟ್ಟ ಮೋಡಗಳಾಗ್ತಾ ಇರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಆಗಿದೆ, ಆತಂಕ ದೂರ ಆಗ್ತಾ ಇದೆ. ಮಳೆ ಸುರಿಯೋದು ಖಚಿತ, ಆದರೆ ಎಲ್ನಿನೋ ಪರಿಣಾಮದ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮಳೆ ಬರುತ್ತೆ, ಆದರೆ ಎಲ್ನಿನೋ ತನ್ನ ಪ್ರಖರತೆಯನ್ನು ಮತ್ತಷ್ಟು ಜಾಸ್ತಿ ಮಾಡಿಕೊಂಡ್ರೆ, ಈಗಾಗಲೇ ಎಲ್ನಿನೋದ ಪರಿಣಾಮವಾಗಿ ತಾಪಮಾನ ಏರಿಕೆ ಆಗ್ತಾ ಇದೆ. ಆ ತಾಪಮಾನ ಮತ್ತಷ್ಟು ಏರಿಕೆ ಆದರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಇಸ್ರೋ ಬುಧವಾರ ಒಂದು INS-AT 3DS ಎನ್ನುವಂಥ ಹವಾಮಾನ ಉಪಗ್ರಹವನ್ನೆಲ್ಲ ಬಿಡುಗಡೆ ಮಾಡಿದೆ. ಅದೊಂದು ಸ್ಫೋಟಕ ಚಿತ್ರಗಳೆಲ್ಲ ಇದೆ. ಅದು ಇಂಥದ್ದೊಂದು ಸುದ್ದಿಯನ್ನು ಹೊತ್ತು ತಂದಿದೆ. ಮತ್ತೊಂದು ಕಡೆ 150 ವರ್ಷಗಳ ಭೀಕರ ಬರಗಾಲದ ಆತಂಕ ಅಂತ DCM ಮತ್ತು ಕಂದಾಯ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಕಳೆದ 150 ವರ್ಷಗಳಲ್ಲೇ ಇಡೀ ಕರ್ನಾಟಕ ಇಂಥದ್ದೊಂದು ಭೀಕರ ಬರಗಾಲವನ್ನು ನೋಡಿರಲಿಲ್ಲ. ಅಂತಹ ಭೀಕರ ಬರಗಾಲ ಬರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ಬೆಳಗಾವಿ ವಿಭಾಗದ 7 ಜಿಲ್ಲೆಗಳಲ್ಲಿ ಬರದ ಛಾಯೆ ಆವರಿಸಿಬಿಟ್ಟಿದೆ ಅಂತ. ಬೆಳಗಾವಿ ವಿಭಾಗದ ಹಾವೇರಿ, ಗದಗ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳು ಏನಿದೆ ಆ ಎಲ್ಲ ವಿಭಾಗಗಳ ಅಂದರೆ ಆ ಜಿಲ್ಲೆಗಳಲ್ಲಿ ಬರದ ಛಾಯೆ ಇದೆ ಅಂತ. ಜೂನ್ ತಿಂಗಳಲ್ಲಿ 42% ಮಳೆ ಕೊರತೆಯಾಗಿದ್ದನ್ನು ನೋಡಿದ್ದೀವಿ. ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಆಗ್ತಾ ಇದೆ. ಹೀಗಾಗಿ ಬರವನ್ನು ಎದುರಿಸುವುದಕ್ಕೆ ಸರ್ಕಾರವು ಕೂಡ ಸಜ್ಜಾಗಿದೆ. DCಗಳ ಖಾತೆಗೆ 5 ಕೋಟಿ ರೂಪಾಯಿ ಹಣವನ್ನು ಜಮೆ ಮಾಡಿದ್ದಾರೆ. 5 ಕೋಟಿ ರೂಪಾಯಿ ಮುಖಾಂತರ ಮೂಲ ಸೌಕರ್ಯಗಳು, ಅದಾದ ನಂತರ ಕುಡಿಯುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇದೀಗ ಅವರೆಲ್ಲ ಕೊಟ್ಟಿರೋದು. ಮತ್ತೊಂದು 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಬೆಳಗಾವಿ ಭಾಗದಲ್ಲಿ ಏನಾಗುತ್ತೆ ಎನ್ನುವಂತಹ ಆತಂಕದ ನಡುವೆ 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಎಲ್ಲೆಲ್ಲಿ? ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ 204 ಮಿಲಿಮೀಟರ್ಗೂ ಅಧಿಕ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ. 4 ದಿನಗಳ ಕಾಲ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಲೆನಾಡಿನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಾಧಾರಣ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಸಮುದ್ರದ ಅಲೆಗಳಿರುತ್ತೆ, ಮೀನುಗಾರರು ಯಾವುದೇ ಕಾರಣಕ್ಕೂ ಕಡಲಿಗೆ ಇಳಿಯಬಾರದು ಅಂತ ಇದೀಗ ಹವಾಮಾನ ಇಲಾಖೆಯ ಅಧಿಕಾರಿಗಳು ಈ 3 ಜಿಲ್ಲೆಗಳು ಸೇರಿದಂತೆ ಅಲ್ಲಿಯ ಸುತ್ತಮುತ್ತಲಿನ ಜನರಿಗೆಲ್ಲ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ನಾವು ನಿನ್ನೆಯೂ ಕೂಡ ನೋಡಿದ್ವಿ, ಮಳೆ ಕುಸಿತು, ಅಂದರೆ ಮಳೆಯ ಕಾರಣಕ್ಕಾಗಿ ಮನೆ ಕುಸಿದದ ಕಾರಣಕ್ಕಾಗಿ 3 ಜನ ಮೃತಪಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂಥದ್ದೊಂದು ಘಟನೆಗಳು ಸಂಭವಿಸ್ತಾ ಇದೆ. ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.